ತಂದೆಗಿಂತಲೂ ತಾಯಿ ಅತ್ಯಂತ ಕೃಪಾಮಯಿ ಕರುಣಾಮಯಿ. ಅದಕ್ಕೆ ಪರಮಾತ್ಮ ತ್ವಮೇವ ಮಾತಾ ಅಂದಾರೆ. ತಂದೆಯಲ್ಲಿ ಪ್ರೀತಿ ಇರ್ತದೆ, ಪರಂತು ತಪ್ಪಿಗಾಗಿ ಒಮ್ಮೊಮ್ಮ ಸಿಟ್ಟು ಮಾಡ್ತಾನೆ. ಆದರೆ ಆ ತಪ್ಪೆಲ್ಲವನ್ನು ಹೊಟ್ಟೆಗೆ ಹಾಕ್ಕೊಳ್ಳೋಕ್ಕೆ ಯಾರು ಅಂದರೆ ತಾಯಿ. ಪರಮಾತ್ಮರಿಗೂ ಗುರುವಿಗೂ ಮಾತಾ ಅಂದಾರೆ. ಬುದ್ಧಿ ಕಲಿಸುವಲ್ಲಿ ಪಿತಾ, ಪ್ರೀತಿ ಮಾಡುವಲ್ಲಿ ಮಾತಾ. ಪರಮಾತ್ಮ ನಮಗೆ ಬುದ್ಧಿ ಕಲಿಸಲಿಕ್ಕೆ ಅನಂತ ಸಂಕಷ್ಟಗಳನ್ನು ಕೊಡ್ತಾನೆ, ನಮಗೆ ಮತ್ತೆ ಸುಧಾರಿಸಲಿಕ್ಕೆ ಸಂತರ ಮಹಾತ್ಮರನ್ನು ಕೊಡ್ತಾನೆ. ಅದರಂತೆ ಗುರುಗಳಾದರೂ ಕೂಡ ಬುದ್ಧಿ ಕಲಿಸಬೇಕಾದ್ರೆ ಕಲಿಯುಗದಲ್ಲಿ ಶ್ರೀಗುರು ಸತ್ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸದೊಡೆ ಆಗಲಿ ಮಹಾಪ್ರಸಾದವೆಂಬನೆಯ. ಕಲಿಯುಗದಲ್ಲಿ ಮನುಷ್ಯನ ಬುದ್ಧಿ ಸರಿಯಿಲ್ಲ. ಆವಾಗೇನಪ್ಪ ಅಂತಂದ್ರೆ ಮಾಡ್ತಿದ್ರು, ಈಗ ಹೊಡೆದು ಹೋಗ್ಯದೀಗ ಕೈ ಮುಗಿದು ಬುದ್ಧಿಯಲ್ಲಿ ಕಲಿಸಿದೊಡೆ ಆಗಲಿ ಪ್ರಸಾದ ಮಹಾವೆಂಬೆನಯ್ಯ. ಹಿಂದಕ್ಕೆ ಚವಕೆ ಚಮ್ ಚಮ್ ವಿದ್ಯಾ ಘಮ್ ಘಮ್ ಅಂತಿದ್ರು, ಮಾಸ್ತರ್ ಹೊಡಿತಿದ್ರು. ಈಗ ಮಾಸ್ತರ್ ಹೊಡೆದ್ರೆ ಅವನಿಗೆ ನೌಕರಿ ಹೋಗ್ಕ. ಎಲ್ಲಿ ಮನುಷ್ಯನಿಗೆ ಪರಮಾತ್ಮ ಅಥವಾ ಸರು ಗುರುಗಳ ಮಕ್ಕಳಿಗೆ ಹೊಡಿತಾರೆ ಅಂದರೆ ಅವರ ಕಲ್ಯಾಣಕ್ಕಾಗಿ ಹೊಡಿತಾರೆ ವಿನ ಅವರು ಹಾಳಾಗಲಿ ಅಂತಕ್ಕಂಥ ಬುದ್ಧಿ ಇರಲಿಲ್ಲ. ಅದರಂತೆ ಪರಮಾತ್ಮ ಜಗತ್ತಿನಲ್ಲಿ ಯಾರಿಗಾರ ಕಷ್ಟ ಕೊಡ್ತಾನೆ ಅಂದರೆ ಅದು ಕಷ್ಟ ಜಡ್ ಬಂದ ಕಾಲಕ್ಕೆ ಹೆಂಗೆ ಔಷಧ ಆರಾಮ ಮಾಡ್ತದೆ, ಹಂಗೆ ಕಷ್ಟನೂ ಕೂಡ ಬುದ್ಧಿವಂತರಿಗೆ ಔಷಧ. ಯಾಕೆ ಔಷಧ ಅದ ಅಂತ ಕೇಳಿದರೆ, ಯಾರಿಗಾದರೂ ಕಷ್ಟ ಬರ್ತಾ ರೋಗ ಬರಬೇಕಾದ್ರೂ ತಪ್ಪ ವ್ಯವಹಾರ ಮಾಡಿದರೆ ರೋಗ ಬರ್ತದೆ. ಹಾಗೆ ಮನುಷ್ಯನು ನೀತಿವಂತನಾಗದೇ ಇದ್ದರೆ ಬಡತನ ಬರ್ತದೆ, ರೋಗ ಬರ್ತವೆ. ಇವೆಲ್ಲ ಶಾಸ್ತ್ರ ಹೇಳ್ತದೆ ಪೂರ್ವಜನ್ಮದಲ್ಲಿ ಅಥವಾ ಈಗ ಮಾಡಿರ್ತಕ್ಕಂಥ ಅಪರಾಧಕ್ಕೆ ಬರ್ತಾವೆ. ಆತ್ಮಾಪ ವೃಕ್ಷಸ್ಯ ಫಲ ನೇತಾನಿ. ಜಡ್ಡು, ರೋಗ, ದುಃಖ, ಬಡತನ ಇವೆಲ್ಲ ತಮ್ಮ ಅಪರಾಧಗಳಿಂದ ಬರ್ತಾವೆ ಅಂತ ಅರ್ಥ. ಈಗ ಮಾಡಿರ್ಬೋದು, ಹಿಂದೆ ಮಾಡಿರ್ಬೋದು. ಯಾವಾಗಲೂ ಗೊತ್ತಾ ನಿಮಗೆ ಕೇಸ ಹಳೆಯವನು ಹೇಳ್ತಾವೆ ಗೊತ್ತಾ ಇಲ್ಲ? 20 ವರ್ಷದ ಹಿಂದೆ ಕೇಸ ಹೇಳ್ತಿರ್ತಾವೆ, ಜೈಲಿಗೆ ಹೋಗ್ತಾನೆ ಮನುಷ್ಯ. ಈಗ ಮಾಡಿದ್ದಕ್ಕೂ ನಾವು ಮುಸ್ತಾವ ಬರ್ತಾವೆ. ಹಾಗೆ ಮನುಷ್ಯನಿಗೆ ದುಃಖ ಎಲ್ಲರೇ ಬರ್ತಿತ್ತು, ಕಷ್ಟ ಆಗ್ತಿತ್ತು ಅಂದರೆ ನೀವು ಅವ್ರಿಗೆ ಇವ್ರಿಗೆ ಬೈಯಕ್ಕೆ ಹೋಗಬೇಡ್ರಿ. ನಿಜ ಕರ್ಮ ಫಲ ನೇತಾನಿ. ನಾನು ಬಾಯಿಯಿಂದಲೇ ತಪ್ಪು ಮಾಡಬೇಕು, ಕಣ್ಣಿನಿಂದಲೇ ತಪ್ಪು ಮಾಡಿರಬೇಕು, ಕೈಯಿಂದಲೇ ತಪ್ಪು ಮಾಡಿರಬೇಕು, ಮನಸ್ಸಿನಿಂದಲೇ ತಪ್ಪು ಮಾಡಿರಬೇಕು. ಭಗವಾನ್ ಕೆ ದೇರ್ ಹೈ ಅಂಧೇರ್ ನೈ ಹೈ. ಅದರದ್ದು ಫಲ ಸಿಕ್ಕೇ ಸಿಗ್ತದೆ, ಸಿಗಲಿಕ್ಕೇ ಬೇಕು. ಆ ಫಲ ಸಿಗದಿದ್ದರೆ ಮತ್ತಿಷ್ಟು ತಪ್ಪು ಮಾಡ್ತಾನೆ, ಮತ್ತಿಷ್ಟು ದುಃಖವನ್ನು ಅನುಭವಿಸಬೇಕಾಗ್ತದೆ. ಆಗಿಂದಾಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡಿದ್ರಿ ಅಂದ್ರೆ ಹುಷಾರಾಗ್ತಾನೆ. ಹೋಲಿ ಬಿಡು ಅಂದ್ರಿ, ಪೆನ್ ಕದ್ದ ರೊಕ್ಕ ಕೈತಾನೆ, ರೊಕ್ಕ ಕದ್ದ ಬಂಗಾರ ಕೈತಾನೆ, ಬಂಗಾರ ಕದ್ದ ಜೈಲ್ಗೆ ಹೋಗ. ಶಿಕ್ಷೆ ಆವಾಗೇ ಆಗಬೇಕು. ಪರಂತು ಮನುಷ್ಯ ಎಲ್ಲ ಅಪರಾಧ ಶಿಕ್ಷೆ ಕೊಡಂಗಿಲ್ಲ. ನಾವು ದಯ ಮಾಡ್ತೇವೆ, ಅಪರಾಧಕ್ಕೆ ದಯ ಯಾವಾಗಲೂ ಕೂಡ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತವೆ. ನೀವು ಅವರಿಗೆ ಪುರಸ್ಕಾರ ಕೊಟ್ಟಂತೆ ಮಾಡು. ಬೈತಾರೆ ಬಿಡು ಮತ್ತೇನು ಮಾಡ್ತಾರೆ, ಬೈತಾರೆ ಬಿಡು ಮತ್ತೇನು ಮಾಡ್ತಾರೆ, ಒಂದೆರಡು ಹೊಡೆದು ಬಿಡ್ತಾರೆ ಬಿಡು ಮತ್ತೇನು ಮಾಡ್ತಾರೆ. ಆ ತಪ್ಪುಗಳನ್ನು ಹಾಗೆ ಮನುಷ್ಯ ಮಾಡ್ತಾನೆ ಹೋಗ್ತಾನೆ.
ಅದು ಬಹಳ ದೊಡ್ಡದಾಯಿತು ಅಂತ ಕೇಳಿದರೆ ಆ ಮನುಷ್ಯನ ಪ್ರಾಣವನ್ನೇ ತಗೋತದೆ, ಜಗತ್ತಿನೊಳಗೆ ನೀಚನನ್ನಾಗಿ ಮಾಡ್ತದೆ, ಅವನಿಗೆ ಅಪೂಜ್ಯನನ್ನಾಗಿ ಮಾಡ್ತಾ ಅಂತ ತಿಳ್ಕೊಂಡು ಮಹಾನುಭಾವರು ಜೀವನದಲ್ಲಿ ನಡೆ ನುಡಿ ಒಂದಾದರೆ ಸಾಕು. ಶರಣರು ಹೇಳ್ತಾರೆ, ದೇವರಿಗೆ ಏನೂ ಬೇಕಾಗಿಲ್ಲ, ನಿಮ್ಮ ರೊಕ್ಕ, ನಿಮ್ಮ ರೂಪಾಯಿ, ನಿಮ್ಮ ಭೂಮಿ ಏನೂ ಬೇಕಾಗಿಲ್ಲ. ಅವು ಎಲ್ಲ ಕೊಟ್ಟಾನ, ಅವನೇ ಕೊಟ್ಟಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ. ನಿಮ್ಮದು ಏನಾರು ಕೊಡ್ರಿ ಅಂತಾರೋ. ನಂದೇ ಭೂಮಿ, ನಂದೇ ರೊಕ್ಕ, ನಂದೇ ಕೊಡ್ತೀನಿ ಹೊಳ್ಳಿ ನನಗೆ. ನಮ್ಮದು ನಿಂದೇನು ಕೊಡು, ನಿಂದೇನದ ಆಚಾರ. ನಿನ್ನ ಕಣ್ಣು ನನಗೆ ಕೊಡು, ನಿನ್ನ ಕಿವಿ ನನಗೆ ಕೊಡು, ನಿನ್ನ ಬಾಯಿ ನನಗೆ ಕೊಡು, ನಿನ್ನ ಕಾಲು ನನಗೆ ಕೊಡು, ನಿನ್ನ ಕೈ ನಡುಗೆ ಕೊಡು ಅಂತ ಪರಮಾತ್ಮ. ನಾವು ಅದು ಅವು ಕೊಟ್ಟರೆ ನಮ್ಮ ಸಂಸಾರ ಹೆಂಗೆ ನಡೀತದೆ ರೀ? ಸಂಸಾರ ನಡೆಯಂಗಿಲ್ಲ. ರೊಕ್ಕ ಕೊಟ್ಟರೆ ನಡೀತದೆ, ಕಣ್ಣ ಕೊಟ್ಟರೆ ಹೆಂಗೆ ನಡೀತದೆ, ಕಾಲು ಕೊಟ್ಟರೆ ಹೆಂಗೆ ನಡೀತದೆ, ಕೈ ಕೊಟ್ಟರೆ ಹೆಂಗೆ ನಡೀತದೆ? ಪರಂತು ಪರಮಾತ್ಮ ಅಂತಾನೆ ಅವುಗಳು ಪಾಪ ಆಗೋದೇ ಅದರಿಂದನೇ. ಕಣ್ಣ, ಕೈಯ, ಕಿವಿ, ಕಾಲು ಇದರಿಂದೇ ಪಾಪ ಆಗ್ತದೆ. ನೋಡಬಾರ್ದು ನೋಡಿದೇವೆ, ತಿನ್ನಬಾರ್ದು ತಿಂದೇವೆ, ಆಡಬಾರ್ದು ಆಡಿದೇವೆ, ಮಾಡಬಾರ್ದು ಮಾಡಿದೇವೆ, ಪಾಪ ಆಗ್ತದ. ಪರಮಾತ್ಮ ಕೇಳ್ತಾನೆ, ರೊಕ್ಕ ಅಲ್ಲ, ರೂಪಾಯಿ ಅಲ್ಲ, ಭೂಮಿ ಅಲ್ಲ, ಕಾಂಚನ ಅಲ್ಲ. ಅವ ಕೇಳ್ತಾನೆ ಪರಮಾತ್ಮ, ನಿನ್ನ ನಡೆ ನುಡಿ ಒಂದಾದರೆ ಸಾಕು. ನಡೆದಂತೆ ನುಡಿ, ನುಡಿದಂತೆ ನಡಿ. ಇವೆರಡು ಪರಮಾತ್ಮ ಕೇಳ್ತಾನೆ, ಮತ್ತೊಂದು ಏನು ಕೇಳೋಂಗಿಲ್ಲ. ಪರಂತು ನಾವು ಇವು ಕೊಡೋಂಗಿಲ್ಲ. ಆ ರೊಕ್ಕ ರೂಪಾಯಿ ಹೊಲ ಮನೆ ಮಾಡ್ತೇವೆ. ಹೊಲ ಮನೆ ಹೊಲ ನಿಂದು ಅಲ್ಲ, ರೊಕ್ಕ ನಿಮ್ಮದು ಅಲ್ಲ, ಮನೇನು ನಿಮ್ಮದು ಅಲ್ಲ, ಕಲ್ಲ ಮಣ್ಣಿನ ಮನೆ. ರೊಕ್ಕ ಗೌರ್ಮೆಂಟದು ಏನು ಕೊಡ್ತೀಯ ಅಂತ ಕೇಳ್ತಾರೆ ಅವರು. ಅದಕ್ಕೆ ಶಾಸ್ತ್ರ ನಮಗೇನು ಹೇಳ್ತಪ್ಪ ಅಂತ ಕೇಳಿದರೆ, ನೀತಿವಂತನಾಗಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡಬೇಕು. ಮುಖ್ಯ ಅದೇ ಅದು. ಆ ನೀತಿ ಒಂದು ಬಿಟ್ಟೇವಿ ಅಂತ ಕೇಳಿದರೆ, ನಯ ಒಂದು ಬಿಟ್ಟೇವಿ ಅಂದರೆ, ವಿನಯ ಒಂದು ಬಿಟ್ಟೇವಿ ಅಂದರೆ ಮನುಷ್ಯನಾಗಿ ಉಳಿಯುವುದಿಲ್ಲ, ಅವ ಪ್ರಾಣಿ ಆಗ್ತಾನೆ. ಮನುಷ್ಯ ಪ್ರಾಣಿ ಆಗ್ತಾನೆ. ಪ್ರಾಣಿಗೆ ಪರಮಾತ್ಮನಲ್ಲಿ ಸ್ಥಾನ ಇಲ್ಲ, ಮನುಷ್ಯನಿಗೆ ಮಾತ್ರ ಇದೆ. ಲೋಕಸಭಾ ವಿಧಾನಸಭಾ ಸಿಕ್ಕವ್ರು ಹೋಗಿ ಬರೋಂಗಿಲ್ಲ. ಕುರ್ಚಿ ಮೇಲೆ ಕೊಂಡವರು MLA ಕೊಂಡಿರ್ತಾರೆ, MP ಕೊಂಡಿರ್ತಾರೆ. ನಾನು ದೊಡ್ಡ ಸೌಕರ್ಯದಿಂದ ಹೋಗಿ ಕೊಂಡಿರ್ತೀನಿ ಅಂದರೆ ಹೊರಗೆ ಹಾಕ್ತಾರೆ ಪೊಲೀಸರಿಗೆ. ಅಲ್ಲಿ ಕೊಂಡ್ರೆ ಜಾಗ ಇಲ್ಲ, ಆರಿಸಿ ಹೋದವರೇ ಕೊಂಡಿರಬೇಕು. ಹಾಗೆ ಪರಮಾತ್ಮನಲ್ಲಿ ಸದಾಚಾರ ಸಂಪನ್ನರಾಗಿರ್ತಕ್ಕಂಥ ವ್ಯಕ್ತಿ, ಅಂಥವರಿಗೆ ಪರಮಾತ್ಮನಲ್ಲಿ ಜಗ ಅದರ ವಿನ ಅತ್ಯಾಚಾರಿ, ಅನಾಚಾರಿ, ವ್ಯಭಿಚಾರಿ, ದುರಾಚಾರಿ ಇವರಿಗೆ ಪರಮಾತ್ಮನಲ್ಲಿ ಪ್ರವೇಶ ಇಲ್ಲ. ಅದಕ್ಕೆ ಮಹಾನುಭಾವರು ಅಂತಾರೆ, ಜೀವನದಲ್ಲಿ ನೀನು ವಿಚಾರ ಮಾಡ್ಕೋ. ಏನೇನು ನಿತ್ಯ ನಾವು 100 ತಪ್ಪು ಮಾಡ್ತೇವೆ ರೀ, 100 ತಪ್ಪು ಮಾಡ್ತೇವೆ. ಲಕ್ಷ್ಮೀ ಸಿಕ್ಕವ್ರ ಮನೆಯಾಗ ಇರಂಗಿಲ್ಲ, ಸರಸ್ವತಿ ಸಿಕ್ಕವ್ರ ಮನೆಯಾಗ ಇರಂಗಿಲ್ಲ. ಅವು ಬರ್ದಾರ ಮುಂದೆ ಹೇಳ್ತೀನಿ ನಿಮಗೆ. ಎಲ್ಲರ ಮನೆ ಲಕ್ಷ್ಮಿ ಇರಂಗಿಲ್ಲ. ಅವರಲ್ಲಿ ಏನಾರೇ ಒಂದು ಗುಣ ಆದಂಥ ಗುಣಕ್ಕೆ ಬಿದ್ದಿರ್ತಾಳೆ ಅವ್ರ ಮನೆಯಾಗ. 10 ಗುಣ ಕೆಟ್ಟಿರಬೇಕು, ಒಂದು ಗುಣ ಯಾವುದು ಅದ, ಆ ಗುಣಕ್ಕಾಗಿ ಲಕ್ಷ್ಮಿ ಅವ್ರ ಮನೆಯಾಗ ಇರ್ತಾಳೆ. ಸಂಪೂರ್ಣ ದುರ್ಗುಣಿ ಆದರೆ ಲಕ್ಷ್ಮಿನೂ ಇರಂಗಿಲ್ಲ, ಸರಸ್ವತಿನೂ ಇರಂಗಿಲ್ಲ. ಯಾವುದೋ ಒಂದು ಗುಣ ಅದ. ಆ ಗುಣ ಮನುಷ್ಯ ಏನಪ್ಪ ಅಂತ ಕೇಳಿದರೆ ದೊಡ್ಡವರು ಮಾಡ್ತಾರೆ. ಎಷ್ಟೋ ದುಷ್ಟರು ನೋಡ್ರಿ ದಾನ ಮಾಡ್ತಾರೆ, ಅದೊಂದು ಗುಣ. ಅವೇನು ಗಳಿಸ್ತಾನೆ ನಮಗೆಲ್ಲ ಗೊತ್ತದ್ರಿ, ಹೆಂಗೆ ಗಳಿಸ್ತಾನೆ ಎಲ್ಲ ಗೊತ್ತದ. ಅದೇ ದಾನ ಮಾಡೋಕತ್ತೆ ಅಲ್ಲ, ಅದೊಂದು ಗುಣ ಅವನ್ನೆಲ್ಲ ಮುಚ್ತದೆ. ಅವನ ಮೇಲೆ ತರ್ತದೆ, ಸ್ಟೇಜ್ ಮೇಲೆ ತರ್ತದೆ, ಅವ್ನಿಗೆ ಹಾರ ಹಾಕಿಸ್ತಾರೆ, ಅವನಿಗೆಲ್ಲ. ಅದೊಂದು ಗುಣ ಅದಲ್ಲ, ಅದೊಂದು ಗುಣ ಅದ. ಮನುಷ್ಯನಿಗೆ ಎಲ್ಲರೇ ಯಾರಿಗೆ ಪೂಜ್ಯತೆ, ಯಾರಿಗಾರು ದೊಡ್ಡವ್ರು ಮಾಡ್ತಾರೆ, ಏನೋ ಒಂದು ಗುಣ ಇರ್ತದೆ. ಆ ಗುಣ ಅವ್ರಿಗೇನಪ್ಪ ಎಲ್ಲವನ್ನು ಮುಚ್ಚಿ ಹಾಕುತ್ತದೆ, ಎಲ್ಲವನ್ನು ಮುಚ್ಚಿ ಹಾಕ್ತದೆ. ಎಷ್ಟು ಇದು ಮುಚ್ಚಿ ಹಾಕ್ತದೆ. ಪರಂತು ಆ ಒಂದು ಗುಣ ಮನುಷ್ಯನಿಗೆ ಕೀರ್ತಿಯನ್ನು, ಆ ಒಂದು ಗುಣ ಮನುಷ್ಯನಿಗೆ ಭೂತಿಯನ್ನು, ಆ ಒಂದು ಗುಣ ಮನುಷ್ಯನಿಗೆ ಮಹಾತ್ಮರ ದರ್ಶನವನ್ನು ಕಡೆಗೆ ಪರಮಾತ್ಮನ ಭೇಟಿ ಮಾಡಿಸ್ತದೆ. ಅದರಾಗ ನಿಲ್ಬೇಕವ. ನಾವು ಯಾವುದೂ ಪೂರ ಮಾಡೋಂಗಿಲ್ಲ, ಅರ್ಧ 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 ಎಲ್ಲ ಅರ್ಧ ಅರ್ಧ ಮಾಡ್ಕೋತ ಹೋಗ್ತೀವಿ. ನೀವು
ಅರ್ಧ ದಾರಿಗೆ ಹೆಂಗಪ್ಪ ಪೆಟ್ರೋಲ್ ಮುಗಿತು ಅಂದ್ರೆ ದಾರ್ಯಾಗ ನಿಂದಿರ್ತಾವೆ ನೋಡಿ ಗಾಡಿಗಳು, ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಅಲ್ಲಿ ನಿಂತ. ನಮ್ಮ ಹಣೆಬರ ಹಾಗೆ ಯಾವುದು ಪೂರ ಮಾಡಿಲ್ಲ, ಒಂದು ಗುಣನ ಪೂರ ಅರ್ಧ ಮಾಡಿ ಆ ಕಡೆ ಇಲ್ಲ ಈ ಕಡೆ ಇಲ್ಲ. ಏ ಲೋಕಕ್ಕೆ ದೂರ ಸ್ವರ್ಗಕ್ಕೆ ಸಂಬಂಧ ಇಲ್ಲ. ಏ ಲೋಕದಿಂದನೂ ದೂರ ಆಗ್ತಾನೆ, ಪರಲೋಕದಿಂದ ದೂರ ಆಗ್ತಾನೆ. ಅದಕ್ಕೇ ಶರಣರು ಮಹಾತ್ಮರು ಹೇಳಿದರು, ನನ್ನ ಮ್ಯಾಲ ಏಲೋಕ ದೂರನ ಪರಲೋಕ ದೂರನ ಏ ಪರಮಾತ್ಮ, ನನ್ನ ಜೀವನದಲ್ಲಿ ಸದಾಚಾರ ಸಂಪನ್ನ ಆಗಿರ್ತಕ್ಕಂಥದ್ದು ಕೊಡು. ಮನುಷ್ಯನಿಗೆ ಆಚಾರ ಏನಪ್ಪ ಅಂದ್ರೆ ಭಾಳ ದ್ವಾಡದ ಅಂತ ಹೇಳ್ತಾರೆ. ಆಚಾರ ಇಲ್ಲ ಅಂತ ಕೇಳಿದರೆ ಮನುಷ್ಯನಿಗೆ ವ್ಯವಹಾರ ಇಲ್ಲ. ಆಚಾರ ಮನುಷ್ಯನಿಗೆ ಏನು ಮಾಡ್ತಾನೆ ಅಂತ ಕೇಳಿದರೆ ಸಣ್ಣವನು ದೊಡ್ಡವನು ಮಾಡ್ತದೆ, ಅನಾಚಾರ ದೊಡ್ಡವನು ಸಣ್ಣವನು ಮಾಡ್ತದೆ, ದರಿದ್ರಿಗೆ ಶ್ರೀಮಂತ ಮಾಡ್ತದೆ, ಅನಾಚಾರ ಶ್ರೀಮಂತಿಗೆ ದರಿದ್ರ ಮಾಡ್ತದೆ. ಇವು ಕಥೆ ಕೇಳ್ತೇವೆ ನಾವು, ಎಷ್ಟೋ ಕೇಳಿದ್ದೇವೆ. ಅವು ಏನು ತಪ್ಪು ಮಾಡಿದ ಅಂದ್ರೆ ಮನುಷ್ಯನ ಕಸ್ಕೊಡ್ದು, ಗೌರ್ಮೆಂಟ್ ಎಲ್ಲ ಕಸ್ಕೊಂಡು ಹೋಗ್ಬಿಡ್ತದೆ, ಒಂದು ಸಣ್ಣ ಮಾತಿಗೆ ಕಸ್ಕೊಂಡು ಹೋಗ್ಬಿಡ್ತದೆ. ಇಲ್ಲ ಅಂದ್ರೆ ಅವನಿಗೆ ರಾಷ್ಟ್ರೀಯ ಪ್ರಶಸ್ತಿ, ಸಜ್ಜನ ಚಲೋ ಮಾಡ ರಾಷ್ಟ್ರೀಯ ಪ್ರಶಸ್ತಿ ಸಿಗ್ತದೆ. ಜಗತ್ತಿನೊಳಗೆ ಮನುಷ್ಯನಿಗೆ ಆಚಾರವಾನ್ ಏವ ಶಾಸ್ತ್ರ ಹೇಳ್ತದೆ. ಆಚಾರವಂತನೇ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಕೀರ್ತಿನೂ ಬರ್ತದೆ, ಸುಖನೂ ಬರ್ತದೆ. ಮನುಷ್ಯನಿಗೆ ಕೀರ್ತಿನೂ ಬರ್ತದೆ, ಸುಖನೂ ಬರ್ತದೆ. ಅದಕ್ಕೆ ಪ್ರಯತ್ನ ಮಾಡಿ ಏನಪ್ಪ ಅಂತ ಕೇಳಿದರೆ ಜೀವನದಲ್ಲಿ ನಾವು ಆಚಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋ ಪುಣ್ಯಾತ್ಮರೇ. ಇಲ್ಲ ಅಂತ ಕೇಳಿದರೆ ಮನುಷ್ಯ ದುಃಖಿ ಆಗ. ಮನುಷ್ಯನ ಪರೀಕ್ಷೆ ಮಾಡ್ತಾರೆ, ಮನುಷ್ಯನ ಪರೀಕ್ಷೆ ಮಾಡ್ತಾರೆ. ಇಲ್ಲ ಮಿಲ್ಟ್ರಿಗೆ ಹೋಗ್ಬೇಕಾದ್ರೆ ಓಡಿಸ್ತಾರೆ, ಕುಣಿಸ್ತಾರೆ, ಹಾರಿಸ್ತಾರೆ, ಹಾಗೆ ತೊಗೋತಾರೆ. ಮಿಲ್ಟ್ರಾಗ ನೌಕರಿ ಹಾಗೆ ಕೊಡ್ತಾರೆ, ಎಕ್ಸಾಮ್ ಇಲ್ಲದೆ ಕೊಡೋಂಗಿಲ್ಲ. ಹಾಗೆ ಪರಮಾತ್ಮನೂ ಕೂಡ ನಿಮಗೆ ಸ್ವೀಕಾರ ಮಾಡ್ಬೇಕಾದ್ರೆ ಏನಾರ ಪರೀಕ್ಷೆ ಇರಬೇಕಲ್ರಿ. ಇಲ್ಲ ಯಾರು ಬೇಕಾದ್ರೂ ಹೋಗ್ಬೋದ? ಇಲ್ಲ. ಪ್ರಪಂಚದಲ್ಲಿ ನೀನು ಪರೀಕ್ಷೆ ಮಾಡಲಾರ್ದೇ ಕೊಡೋಂಗಿಲ್ಲ. ಒಂದು ಹುಡುಗಿ ಮಾಡ್ಕೋಬೇಕಾದ್ರೆ 20 ಸಲ ಹೋಗ್ತಾರೆ, ಪರೀಕ್ಷೆ ಮಾಡ್ತಾರೆ, ಕೈಯ ಕಾಲ ನಿಂದಿರಿಸಿ ಕುಂಡ್ರಿಸಿ ಮಾತಾಡಿಸಿ. ಅಲ್ಲ ಒಂದು ಹುಡುಗಿ ಏನು ಸಿಗುತ್ತದೆ ಅದರೊಳಗೆ? ಒಂದು ಮನೆ ಪ್ರತಿಯೊಂದು ಪರೀಕ್ಷೆ ಮಾಡಿ ತೊಗೋತೀರಿ, ಬಂಗಾರ ಕಾಶಿ ಬಡಿದು ಸೋಸಿ ತೊಗೋತೀರಿ. ಜಗತ್ತಿನೊಳಗೆ ಪರೀಕ್ಷೆ ಇಲ್ಲದೆ ಯಾರೂ ಯಾವುದನ್ನು ಸ್ವೀಕಾರ ಮಾಡೋಂಗಿಲ್ಲ. ಅರ್ವಿ ಅಂಗಡಿಗೆ ಹೋಗ್ಬೇಕು, ಹೆಣ್ಮಕ್ಳಿಗೆ ಕಳಿಸ್ಬೇಕು, ತೋತಾರ 200 ರೂಪಾಯಿದು, ನೋಡ್ತಾರೆ 2000 ರೂಪಾಯಿ ಸಿಕ್ಕ ಕೈ. ಅವ್ರಿಗೆ ಗೊತ್ತಾಗಿಲ್ಲ, ಬಿಡಲ್ಲ, ಏನು ಸುಮ್ಮನೆ ನೋಡೋದೇ ನೋಡೋದು. ಅತ್ತಗಿ ಎಲ್ಲ ತೆಗಿಸಿ 2000 ರೂಪಾಯಿ ಸೀರೆ ತೆಗಿಸ್ಕೊಂಡು 200 ರೂಪಾಯಿ ತೊಗೊಂಬನಿಗೆ ಬರ್ತಾರೆ. ಪರೀಕ್ಷೆ ಮಾಡೋಕ್ಕಾರೆ ಗೊತ್ತೇ, ಪರೀಕ್ಷೆ ಮಾಡೋಕ್ಕೆ ಶಾಣೆ ಬೇಕ್ರಿ. ಪರೀಕ್ಷೆ ಅದು ಇಲ್ಲ. ಪ್ರತಿಯೊಂದು ಶಾಸ್ತ್ರ ಹೇಳ್ತದೆ, ಯಥಾ ಚತುರ್ಭಿ ಪುರುಷಂ ಪರೀಕ್ಷತೆ. ಹೆಂಗೆ ಬಂಗಾರ ಕಡಿದು ಬಡಿದು ಕಾಶಿ ತಿಕ್ಕಿ ನೋಡ್ತೀರಲ್ಲ, 4 ಪರೀಕ್ಷೆ ಅದಾವಲ್ಲ, ಬಡಿತೀರಿ, ಕಾಸ್ತೀರಿ, ತಿಕ್ತೀರಿ ಅಲ್ಲ. ನಿಘರ್ಷಣ ಛೇದನ ತಾಪ ತಾಡನೆ, ಬಡಿದು ಕಾಶಿ ಇವೆಲ್ಲ ಹೆಂಗೆ ತೇಜಪ್ಪ ಹಾಕಿ ನೋಡ್ತೀರಿ. ಹಾಗೆ ಪರಮಾತ್ಮ ನಮ್ಮನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಹಾಗೆ ತೊಗೋತಾನೆ, ಹಾಗೆ ತೊಗೋತಾನೆ. ಅಲ್ಲ ಪರೀಕ್ಷೆ ಮಾಡ್ತಾರೆ. ಸಿದ್ಧಾರೂಢರಿಗೆ ಅವ್ರ ಗುರುಗಳು ಎಷ್ಟು ಪರೀಕ್ಷೆ ಮಾಡಿದ್ರು ನೋಡಿ, ವಿಚಾರಿಸ್ತಾರೆ ಎಷ್ಟು ಪರೀಕ್ಷೆ ಮಾಡೋದು. ಎಲ್ಲಿ ನೋಡಿ ಶರಣರಲ್ಲಿ ಪರೀಕ್ಷೆ ಮಾಡಿದ್ರೆ, ಪರೀಕ್ಷೆ ಮಾಡಲಾರ್ದು ಯಾರೂ ಮಾಡಲಿಲ್ಲ. ಕಲ್ಯಾಣದ ಒಳಗೆ ಅಲ್ಲಿ ಬಸವಣ್ಣವ್ರು ಬರಬೇಕಾದ್ರೆ ಎಲ್ಲರಿಗೂ ಪರೀಕ್ಷೆ ಮಾಡಿದ್ರು, ಒಬ್ಬರಿಗೆಲ್ಲ ಎಲ್ಲರಿಗೂ ಪರೀಕ್ಷೆ ಮಾಡ್ಯಾರು. 5ಕ್ಕೆ ಮಾರೈಗೆ ಪರೀಕ್ಷೆ ಮಾಡಿದ್ರು, ಅವನ ಹೆಂಡತಿಗೆ ಲಕ್ಕಮ್ಮಗೆ ಪರೀಕ್ಷೆ ಮಾಡಿದ್ರು, ಪ್ರತಿಯೊಬ್ಬರಿಗೂ. ಅಲ್ಲಿ ಇಲ್ಲ ಪರೀಕ್ಷೆ, ಇಲ್ಲೇ ಪರಮಾತ್ಮನಲ್ಲಿ ಜಗ ಇಲ್ಲ. ಸೋಸಿ ಸೋಸಿ ನೋಡಿ ಪರಮಾತ್ಮ ತೋತಾನ. ನಿನ್ನ ಕಣ್ಣ, ನಿನ್ನ ಕೈಯ, ನಿನ್ನ ಬಾಯಿ, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಇವೆಲ್ಲ ಪರೀಕ್ಷೆ ಮಾಡೋ ಜಗತ್ತಿನೊಳಗೆ ಯಾವ ಸೋಮೊಂದು ಬಂಗಾರ ಪರೀಕ್ಷೆ ಮಾಡ್ತೀರಿ, ಮದುವೆ ಹೆಣ್ಣು ಪರೀಕ್ಷೆ ಮಾಡ್ತೀರಿ, ಹೊಲ ತೊಗೊಬೇಕಾದ್ರೆ ಹೊಲ ಪರೀಕ್ಷೆ ಮಾಡ್ತೀರಿ, ಅರಿವಿ ತೊಗೊಳಗೆ ಅರಿವಿ ಪರೀಕ್ಷೆ ಮಾಡ್ತೀರಿ, ಹರಿದು ಹೋಗೋ ಅರಿವಿ ಪರೀಕ್ಷೆ ಮಾಡ್ತೀರಿ. ಪರಮಾತ್ಮ ಪರೀಕ್ಷೆ ಮಾಡಿದ್ರೆ ನಮಗೆ ತಗೋತಾನೆ?
ತೊಗೊಳ್ಳಿ. ಯಾರಿಗೆ ತೊಗೊಂಡಾನು ಹೇಳ್ರಿ? ತುಕಾರಾಮ ತೊಗೊಂಡ್ರು, ಜ್ಞಾನೇಶ್ವರಿ ತೊಗೊಂಡ್ರು, ಬಸವಣ್ಣವ್ರಿಗೆ ತೊಗೊಂಡ್ರು, ದಾರೋ ದಿಕ್ಕಾಗಿ ಹೋಗ್ಯಾರ. ಒಂದಲ್ಲ, ದಾರೋ ದಿಕ್ಕು. ಉಡಾಕ ಅನ್ನ ಇಲ್ಲ, ಉಡಾಕ ಅರಿವಿಲ್ಲ, ಇರೋಕ್ಕೆ ಜಾಗ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ಭಗವಂತ ಅಂದವ್ರಿಗೆ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ರೀ. ಪರೀಕ್ಷೆ ಮಾಡ್ತಾರೆ ಎಲ್ಲರೂ ಪರೀಕ್ಷೆ ಮಾಡ್ತಾನೆ. 360 ರೋಗವನು ಒಡ್ಡಿ ನೋಡುವನು. ಹೆಂಗೆ ನೋಡಿ, ರೋಗ ಒಡ್ಡಿ ನೋಡ್ತಾನಂತ. ಏನಂತೀಯ ಅವಾಗ?ಯವೋ ಅಂತೇನು ಶಿವ ಅಂತೀಯ? ನೋಡ್ತಾನೆ. 360 ರೋಗವನು ಒಡ್ಡಿ ನೋಡುವನು. ಕಾಶಿ ನೋಡುವನು, ಬಡಿದು ನೋಡುವನು. ಬಡತನ ತಂದು ಕೊಟ್ಟು ನೋಡ್ತಾನೆ, ಶ್ರೀಮಂತ ತಂದು ಕೊಟ್ಟು ನೋಡ್ತಾನೆ, ರೋಗ ತಂದು ಕೊಟ್ಟು ನೋಡ್ತಾನೆ. ಇದಕ್ಕೆಲ್ಲ ಅಂಜದಿರ್ದೊಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಘ. ಯಾವುದೇ ಅಲ್ಲ, ಮಿಲ್ಟ್ರಿಯಾಗ ಭರ್ತಿ ಹಾಗೆ ಮಾಡ್ತಾರೆ, ಸರ್ಟಿಫಿಕೇಟ್ ಹಾಗೆ ಕೊಡ್ತಾರೆ. ಒಂದು ತಾಸ ಬರೆಯೋದಕ್ಕೆ ನಾವು 8 ತಿಂಗಳು ಪ್ರಯತ್ನ ಮಾಡ್ತೇವಲ್ಲ, ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಬರಿತೇವೆ. 2 ತಾಸು 2 ತಾಸು ಸಲುವಾಗಿ 8 ತಿಂಗಳು ಕಷ್ಟಪಡ್ದಕ್ರೆ ಸರ್ಟಿಫಿಕೇಟ್ ಸಿಗ್ತದೆ. ಹಾಗೆ ಸಿಗಂಗಿಲ್ಲ. ಹಾಗೆ ಪರಮಾತ್ಮ ಹಂಗೆ ಸಿಗಂಗಿಲ್ಲ. ಸಿಕ್ಕವ್ರಿಗೆ ಪರಮಾತ್ಮ ಸಿಗ್ತಾ ಅಂತ ಸಿಗಂಗಿಲ್ಲ. ಉಂಡುಂಡು ಸ್ವರ್ಗವನ್ನು ಇದ್ರು ಅದು ರಂಡೇ ಹೊಸ್ತಿಲ್ಲವೇ ಸರ್ವಜ್ಞ ಕೇಳ್ತಾನೆ. ಅದು ಸುಳಿ ಮನಿ ರೊಕ್ಕ ಕೊಟ್ಟು ಹೋಗಕ್ಕೆ. ಖಂಡಿಸದೆ ಕರ್ಣವನು, ದಂಡಿಸದೆ ಮನವನು, ಉಂಡುಂಡು ಸ್ವರ್ಗವನ್ನು ಇದ್ದಲು ಅದು ರಂಡೇ ಹೊಸ್ತರವೇ ಸರ್ವಜ್ಞ. ಇನ್ನು ಕಿರಾಣಿ ಅಂಗಡಿ ಮಾಡಿದ್ದಿ, ಹೋದ್ಕೊಂಡು ರೊಕ್ಕ ಕೊಟ್ಟು ಸಾಮಾನು ಸಿಗ್ತಾವಂತ. ಟಿಕೆಟ್ ತೊಗೊಂಡು ನೋಡೋಕೆ ಸಿನಿಮಾ ಥಿಯೇಟ್ರ್ ಮಾಡಿದ್ದಿ? ಇಲ್ಲ. ಖಂಡಿಸದೆ ಕರ್ಣವನು, ಕಚ್ಚೆ ಕೈ ಬಾಯಿ ಮೊದಲು ಸೀದಾ ಇಟ್ಕೋ, ಆಮೇಲೆ ಪರಮಾತ್ಮ ನೋಡಕತ್ತಿ. ದಂಡಿಸದೆ ಮನವನು, ನಿನ್ನ ಕಣ್ಣ ಕಚ್ಚಿ ಕೈ ಬಾಯಿ ನಿನ್ನ ಕೈಯಾಗಿರಬೇಕು. ನಿನ್ನ ಮನಸ್ಸನ್ನು ಹೇಳ್ದಂಗೆ ಕೇಳಬೇಕು. ನಮ್ಮ ಮನಸ್ಸು ಮಠಕ್ಕೆ ಬಂದ್ರೆ ಮನೆಗೆ ಹೋಗ್ತದೆ, ಮನೆಯಾಗಿದ್ರೆ ಮಠಕ್ಕೆ ಬರ್ತದೆ. ಎಂಥ ಮನಸ್ಸಿದ್ರೆ ಪರಮಾತ್ಮ ಸಿಗ್ತಾನೆ. ದಂಡಿಸದೆ ಮನವನ್ನು. ತಿರುಗಾಡು ಆಕಳಿಗೆ ದನಕ್ಕೆ ಕೊಂಡವಾಡೆಗೆ ಹಾಕ್ತಾರೆ, ಗೊತ್ತೇ ಇಲ್ಲ ನಿಮಗೆ? ಕೊಂಡವಾಡೆಗೆ ಇದ್ದು ಹಿಂದಕ್ಕೆ ಮಂದಿ ಹೊಲ್ಲಾಗ ಮೈದು ಅಂತ ಅಂದು ಕೊಂಡವಾಡೆಗೆ ಹಾಕ್ತಿದ್ರು. ಇವಕ್ಕೂ ಕೊಂಡು ಇವು ದನ ಇದ್ದಂಗೆ ಅದಾವ, ಕಣ್ಣ ಕೈಯಾಗ ಇವು ಕೊಂಡೋಡಿಗೆ ಹಾಕಿ ಇವಕ್ಕೆ. ಪರಮಾತ್ಮನ ಜಪಾನೇ ಕೊಂಡೋಡಿಗೆ, ಧ್ಯಾನವೇ ಕೊಂಡೋಡಿಗೆ, ಸತ್ಕರ್ಮ ಇದ್ಕೊಂಡು ಒಳಗೆ ಹಾಕಿಬಿಡು. ಅದಕ್ಕೆ ಸದಾ ಜಪ ಮಾಡಲಿ, ಸದಾ ದೇವ್ರು ನೋಡಲಿ. ನಾವು ಹಾಕಾಗನಿಲ್ಲ. ಮೈಲಿ ಅಂತ ಬಿಟ್ಟರೆ ಹೆಂಗಿರ್ತದೆ ರೀ ದನ? ಅದು ಹೊರಗೆ ಮೈ ಚಾಳಿನೇ ಇತ್ತು ಅಂದ್ರೆ ಆ ದನ ಮನ್ಯಾಗ ಇರಂಗಿಲ್ಲ. ಹೋಟೆಲ್ ತಿನ್ನು ಚಾಳಿ ಇತ್ತು ಅಂದ್ರೆ ಮನ್ಯಾಗ ಮಾಡಿದ್ರೆ ಅಡುಗೆ ಚಲೋ ಹತ್ತಂಗಿಲ್ಲ. ಬೇಕಾಟ್ರು ಮಾಡಿರಿ ನೀವು, ಮಸಾಲೆ ಹಾಕಿರಿ ಬೇಕಾದ್ರೆ ಮತ್ತು ಅಂಗಡಿಗೆ ಹೋಗ್ತಾವೆ. ಯಾಕೆ ಚಟ ಬಿದ್ದದ ಅಂಗಡಿಯಾಗ ತಿನ್ನೋದು, ಮನೆಯ ಅಡಿಗೆ ಶೇವ ಹತ್ತಂಗಿಲ್ಲ. ಅನಾಚಾರ ಮಾಡೋದು ಮನುಷ್ಯನ ಚಟ ಬಿದ್ದದ, ಆಚಾರ ಸರಿ ಹತ್ತಂಗಿಲ್ಲ. ಪೂಜಾ ಚಲೋ ಕಾಣಂಗಿಲ್ಲ, ಜಪ ಚಲೋ ಕಾಣಂಗಿಲ್ಲ, ಮಂದಿರಕ್ಕೆ ಹೋಗೋದು ಚಲೋ ಕಾಣಂಗಿಲ್ಲ. ಯಾಕೆ ಚಟ ಬಿದ್ದದ ಅದಕ್ಕೆ. ಅಡುಗೆ ಮನೆ ಚಲೋ ಕಾಣಂಗಿಲ್ಲ ಅವನಿಗೆ, ಹೋಟೆಲೇ ಬೇಕು ಅಂತ ಮುಸುರಿದೇ ತಿಂತಾನೆ. ಅವೆಲ್ಲ ಮುಸುರಿನೇ ಇರ್ತಾವೆ, ಒಂದ್ರದಾಗ ಒಂದು ಹಾಕಿ ಮುಸುರಿ ತಿಂತಾನೆ ಖರೆ, ಪರಂತು ಮನೆಯನ್ನು ಚಲೋ ಅಡುಗೆ ತಿನ್ನಕ್ಕೆ ಮನಸ್ಸು ಹಂಗಿಲ್ಲ. ಯಾಕೆ ಚಟ ಬಿದ್ದಿರ್ತದೆ. ಆಗ ನಮ್ಮ ಕಣ್ಣ ಕಿವಿ ಕಾಲಿಗಳಿಗೆ ಚಟ ಬಿದ್ದದ. ಅವ್ರ ಸುಖ ಖಂಡಿಸದೆ ಕರ್ಣವನು. ಅದು 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 ಅವಳ ಏನು ನೋಡ್ತದೆ ನೋಡಂಗಿಲ್ಲ. ಕಣ್ಮುಚ್ಚು, ಕೇಳಂಗಿಲ್ಲ, ಧ್ಯಾನ ಮಾಡು, ಹಿಡಂಗಿಲ್ಲ, ಜಪ ಮಾಡು, ನಡೆಯಂಗಿಲ್ಲ, ಕುಂಡ್ರು ಮಾಡಿಲ್ರಿ. ನಮ್ಮ ನೌಕರ ಹೇ. ನಾವು ಸಣ್ಣ ನೌಕರ ಅಲ್ಲ, 4th ಕ್ಲಾಸ್ ನೌಕರ ಇದ್ದೇವೆ. ಸಣ್ಣ ನೌಕರ, ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್ ಇರ್ತಾವಲ್ಲ. ಇದು 4th ಡಿವಿಷನ್ ಕಂಪ್ನಿ. ನಾವು ಮನುಷ್ಯರೆಲ್ಲ 4th ಡಿವಿಷನ್. ಈಗ ಗೊತ್ತೇ ಇಲ್ಲ. ನೋಡಂಗಾಯ್ತು ರೀ, ನೋಡ್ದೇನೆ ರೀ. ತಿನ್ನಂಗಾಯ್ತು ರೀ, ತಿಂದೇನೆ ರೀ. ಹಂಗೆ ಮನಸ್ಸು ತಿನ್ನಂಗಾಯ್ತು.
ನೀ ಹೇಳ್ದಂಗೆ ನಿನ್ನ ಮನಸ್ಸು ಕೇಳಬೇಕು, ನಿನ್ನ ಮನಸ್ಸು ಹೇಳ್ದಂಗೆ ನಿನ್ನ ಕಣ್ಣ ಕೈ ಕೇಳಬೇಕು, ಕಣ್ಣ ಕೈ ಹೇಳ್ದಂಗೆ ಕೆಲಸ ಮಾಡಬೇಕು. ಇಲ್ಲಿ ಮಾಡೋಂಗಿಲ್ಲ, ಅವು ಮಾಡೋಂಗಿಲ್ಲ. ಅವೆಲ್ಲ ಉಲ್ಟಾನೇ ಮಾಡ್ತಾವೆ. ಬ್ಯಾಡ ಅಂದದ್ದು ಮಾಡ್ತಾವೆ, ನೋಡ್ಬೇಡ ಅಂದದ್ದು ನೋಡ್ತಾವೆ, ತಿನ್ನಬೇಡ ಅಂದದ್ದು ತಿಂತಾವೆ, ಆಡಬೇಡ ಅಂದದ್ದು ಆಡ್ತಾವೆ. ಅವ್ದ್ರ ನೌಕರು ಇದ್ದೀನಿ, ಥರ್ಡ್ ಕ್ಲಾಸ್ ನೌಕರು. ಕಣ್ಣು ನೋಡಂಗಾಯ್ತು ರೀ, ನೋಡ್ದನ್ರಿ, ತಿನ್ನಂಗಾಯ್ತು ರೀ, ತಿನ್ನಿರಿ, ಹೋಗಂಗಾಯ್ತು ರೀ, ಹೋದನ್ರಿ, ಮಾಡಂಗಾಯ್ತು, ಮಾಡ್ದನ್ ಅಂತಿರಲ್ಲ, ನೀವು 4ನೇ ಕ್ಲಾಸ್ ನೌಕರು. ಥರ್ಡ್ ಕ್ಲಾಸ್ ಅಲ್ಲ, 4th ಕ್ಲಾಸ್. ಇವ ಮಾಲಕ್ ಹೆಂಗೆ ಹಾಕನ್ರಿ? ಮಾಲಕ್ ಆಗ್ಬೇಕಾದ್ರೆ ಮ್ಯಾಲೆ ನೌಕರ್ ಇರಬಾರ್ದು, ಮಾಲಕ್ ಇರ್ತಾನೆ. ಮಾಲಕ್ ನೌಕರಲ್ಲ, ಮಾಲಕ್ ನೌಕರಲ್ಲ. ನಾವು ಮಾಲಕರಿಲ್ಲ, ನಮ್ಮ ಮಾಲಕರಾಗಿಲ್ಲ. ಅದಕ್ಕೆ ಶಿರ್ಡಿಯವ್ರು ಹೇಳೋದು ಸಬ್ಕ ಮಾಲೀಕ ಏಕ ಹೇ. ನಾವು ಮಾಲಕರಾಗ್ರಿ, ನೌಕರಾಗ್ಬೇಡ್ರಿ. ಮನಸ್ಸಿನ ನೌಕರ್, ಕಣ್ಣಿನ ನೌಕರ್, ಕಾಲಿನ ನೌಕರ್, ಕೈ ನೌಕರ್, ಬಾಯಿ ನೌಕರ್. ಛೇ ಎಷ್ಟರೇ ನೌಕರಿಯಪ್ಪ. ಅವುಗಳಂಗೆ ನಾವು ಕೇಳ್ಬೇಕು, ನಾವು ಹೇಳ್ದಂಗೆ ಅವು ಕೇಳ್ಬೇಕು. ಶರಣರು ಅಂತಾರೆ, ನಾ ನೋಡಬೇಡದು ನೋಡಿದ ಖಂಡಿಸುವೇನು, ಮುಟ್ಟಬಾರ್ದು ಮುಟ್ಟಿದಂದೇನು ಕತ್ತರಿಸಿ ಹಾಕುವೇನು ಅಂತಾರೋ. ಅಂದ್ರೆ ಅವರು ಶರಣರಾಗ್ಯಾರ, ಸಂತರಾಗ್ಯಾರ, ಪೂಜ್ಯರಾಗ್ಯಾರ, ಪುಣ್ಯಾತ್ಮರೇ. ನಾವೆಲ್ಲ ಏನಪ್ಪ ಅಂತ ಕೇಳಿದರೆ ಮನಸ್ಸಿನ ಹೆಂಗಾಗುತ್ತೆ? ಸ್ವಭಾವ ನಾತಿರಿಚ್ಯತೆ, ಮನುಷ್ಯನ ಸ್ವಭಾವ ಹೋಗಂಗಿಲ್ಲ. ಹಂದಿ ಮುಂದೆ ಮೃಷ್ಟಾನ್ನ, ಹೋಳಿಗೆ, ತುಪ್ಪ ಇಡ್ರಿ, ಹೊಲಸನ್ನು ಇಡ್ರಿ, ಯಾವತ್ತು ತಿಂತದ? ನೊಣದ ಮುಂದೆ ಸಕ್ಕರೆನೇ ಇಡ್ರಿ, ಸುಂಬಳನೂ ಬೀಳಲಿ, ಸುಂಬಳು ತಿಂತದೇನು ಸಕ್ಕರೆ ತಿಂತದೆ? ಆದರೆ ಸ್ವಭಾವ ಸುಂಬಳ ಮೇಲೆ ಹೋಗ್ಕೊಂಡಿರ್ತದೆ. ಸಕ್ಕರೆ ಪಾಕ ನೋಡೋಂಗಿಲ್ಲ ಸುಂಬಳ ಮೇಲೆ. ನಾಯಿಗೆ ನೀವು ಪಂಚಾಮೃತ ಹಾಕ್ರಿ, ಅದು ತಿನ್ನೋದು ಮಾಂಸನೇ, ಹಡಗನೇ ತಿಂತದೆ. ಹಂಗೆ ಪಾಪಿ ಮನುಷ್ಯ ಬೇಕಾದಷ್ಟು ಹೇಳಿ ನೀವು ಜಪ ಮಾಡಪ್ಪ, ತಪ ಮಾಡಪ್ಪ, ದಾನ ಮಾಡಪ್ಪ, ಧ್ಯಾನ ಮಾಡಪ್ಪ, ಮಾಡೋಂಗಿಲ್ಲ. ಅದು ನೊಣ ಇದ್ದಂಗೆ ಅದಾನ, ಹಂದಿ ಕಂಪ್ನಿ ಅದಾನ. ಹೊಲಸು ತುಂಬುವ ಹಂದಿ ಮೃಷ್ಟ ಅನ್ನ ಕೆಳಿಸುವುದೇ ಶರಣರಥ. ಹೊಲಸು ತುಂಬುವ ಹಂದಿ ಮೃಷ್ಟಾನ್ನ ಕೆಳಿಸುವುದೇ. ಹೊಲಸು ತಿನ್ನುವ ಹಂದಿ ಮೃಷ್ಟಾನ್ನ ಅದಕ್ಕೆ ಚಲೋ ಅನಿಸಂಗಿಲ್ಲ. ಅದಕ್ಕೆ ಹಂಗೆ ಪಾಪಿ ಮನುಷ್ಯ, ಅನಾಚಾರಿ ಮನುಷ್ಯನಿಗೆ ಜಪ, ತಪ, ದಾನ, ಹೋಮ, ಹವನ, ಪ್ರೀತಿ ಸರಿ ಅನಿಸಂಗಿಲ್ಲ. ವೇಸ್ಟ್ ಆಫ್ ದ ಟೈಮ್. ಅವರಂತ ಟೈಮ್ ಹಾಳು ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡಿದ್ದೆ. ಏನು 3 ತಾಸು ಅಲ್ಲಿ ಹೋಗ್ಕೊಂಡಿರೋದು ಕೆಲಸ ಮಾಡಿದ್ರೆ ಎಷ್ಟು ನಮ್ಮ ದೇಶ ಪ್ರಗತಿ ಆಕ್ಕೈತೆ. ಸಮಾಜವಾದಿಗಳು ಬರ್ತಾರೆ, ಅಲ್ಲಿ ಹೋಗಿ ಏನು ಸ್ವಾಮಿ ಕತ್ತಿ ಪ್ರಯೋಜನ ಆಯ್ತು 3 ತಾಸು ಕುಂಡ್ರೋದಕ್ಕೂ. ಇಷ್ಟು ಮಂದಿ ದುಡಿದ್ರೆ ನಮ್ಮ ದೇಶ ಎಷ್ಟು ಏನಪ್ಪ ಮುಂದೆ ಹೋಗ್ತಿತ್ತು. ಇದೇ ಮಾತು ಕುಡ್ಕುರಿಗೆ ಹೇಳೋಂಗಿಲ್ಲ, ಇಸ್ಪೆಟ್ ಆಡೋರಿಗೆ ಹೇಳೋಂಗಿಲ್ಲ, ದರೋಡೆ ಮಾಡೋರಿಗೆ ಹೇಳೋಂಗಿಲ್ಲ, ಪ್ರವಚನ ಕೇಳೋರಿಗೆ, ಪೂಜೆ ಮಾಡೋರಿಗೆ ಹೇಳ್ತಾರೆ. ಹೆಂಗದ ನೋಡ್ರಿ. ಇಸ್ಪೆಟ್ ಆಡೋರು ಬೆಳ್ತಾನ ಕುಂಡಿರ್ತಾರಲ್ಲ, ಅವ್ರಿಗೆ ಹೇಳೋಂಗಿಲ್ಲ. ಮನುಷ್ಯ ಅದಕ್ಕೆ ಬುದ್ಧಿ ಭ್ರಷ್ಟ ಇರ್ತದೆ ಮನುಷ್ಯನಿಗೆ. ಏನು, ಯಾವಾಗ, ಎಲ್ಲಿ, ಎಷ್ಟು ಆಡಬೇಕು, ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಮನುಷ್ಯ ಅಪರಾಧವನ್ನು, ಪಾಪವನ್ನು ಮಾಡ್ತಾನೆ. ಅದಕ್ಕೆ ಶಾಸ್ತ್ರ ಏನಪ್ಪ ಅಂತ ಕೇಳಿದರೆ, ಪರಮಾತ್ಮ ಯಥಾ ಚತುರ್ಭಿ ಕನಕಂ ಪರೀಕ್ಷತೆ. ಬಂಗಾರ ತೊಗೊಳಕ್ಕೆ ಹೋದ್ರೆ ಹಾಗೆ ತೊಗೋತೀರೇನೋ ಇಲ್ಲ. ಭಾಳ ಲಗ್ನದ ಅವಶ್ಯಕತೆ ಒಂದು 4 ತೊಲೆ ಬಂಗಾರ ಖರೀದಿ ಮಾಡಿದ್ರಿ, ನಿಶ್ಚಯ ಆಗಿತ್ತು, ಖರೀದಿ ಮಾಡಿದ್ರಿ, ತೊಗೊಂಡು ಹೊರಗೆ ಬಂದಿರಿ, ಬಂಗಾರ ಅಂಗಡಿಯಿಂದ ಹೊರಗೆ ಬಂದಿರಿ. ಬಂದ ಕೂಡಲೇ ಇದರಿಗೆ ಒಬ್ಬ ಮನುಷ್ಯ ಬಂದ, ಏನು ಅದು ಮ್ಯಾರೇಜ ಕ್ಯಾನ್ಸಲ್ ಆಗ್ಯದ ರೀ, ಫಿಕ್ಸ್ ಆಗ್ಯದಂತ ಬಂಗಾರ ತೊಗೊಂಡು ಹೊರಗೆ ಬಂದಾನ. ಒಂದು 10 ಹೆಜ್ಜೆನೇ ಬಂದಾನ. ಅದು ಸಾಲ ಸೂಲ ಮಾಡಿ ಬಂಗಾರ ತೊಗೊಳೋಣ, ಬಡ್ಡಿಯಿಂದ ರೊಕ್ಕ ತೊಗೊಂಡು ಬಂಗಾರ ತೊಗೊಳೋಣ. ಯಾವಾಗ ಲಗ್ನ ಕ್ಯಾನ್ಸಲ್ ಆಯಿತು ಅಂದ್ರೆ ಅವ ಅಂದ,
ಸುಮ್ಮನೆ ಮತ್ತು ಬಂಗಾರ ತೊಗೊಂಡು ವಾಪಸ್ ಮಾಡೋನು, ಬಡ್ಡಿ ಯಾಕೆ ಬೆಳೆಸೋದು, ವಾಪಸ್ ಮಾಡೋನು ಅಂತ ಬಂಗಾರ ಅಂಗಡಿಗೆ ಹೋದ. ಬಂಗಾರ ಅಂಗಡಿ ತೊಗೋತಾರೇನು ರೀ? ಕೊಂಡ್ರಿ ಅಂತ. ಯಾಕೆ ತಿಕ್ಕಿ ನೋಡ್ತೀನಿ ಅಂತ. ಏನು ರೀ, ಈಗ 2 ಕಾಲು ಹೊರಗೆ ಹೋಗೀನಿ ಅಷ್ಟೇ, ಒಂದು 10 ಫೀಟ್ ಹೋಗೀನಿ, ಹಿಂಗಾಗಿ ಒಳಗೆ ಬಂದು ಛೇ ನಮ್ಮ ಪದ್ಧತಿ ಅದ ರೀ ಅದು. ಏನು ಹಾಗೆ ತೊಗೋತಾರೆ ನಿಮ್ಮ ಕಡೆ? ಬಂಗಾರ ಅಂಗಡಿ ತೊಗೊಂಡು 10 ನಿಮಿಷ ನೀವು ಹೊರಗೆ ಬಂದರೂ ಬಂಗಾರ ತೊಗೊಂಡು ತಿಕ್ಕಿ ನೋಡ್ತಾನೆ, ಕಾಶ್ ನೋಡ್ತಾನೆ, ಬಡದು ನೋಡ್ತಾನೆ. ಹಾಗೆ ತೊಗೊಳಂಗಿಲ್ಲ ಅವನು. ಆ ಬಂಗಾರ ಏನು ಕಿಮ್ಮತ್ತಿಂದ ಅದು? ಒಬ್ಬ ಬಂಗಾರ ಅಂಗಡಿ ಬಂಗಾರ ತಿಕ್ಕಲಾರೆ ತೊಗೊಳಂಗಿಲ್ಲ, ಹಂಗೆ ಪರಮಾತ್ಮ ನಿಮಗೆ ತಿಕ್ಕಲಾರೆ ತೊಗೋತಾನೆ. ನಿಮ್ಮನ್ನು ಸ್ವೀಕಾರ ಮಾಡ್ಬೇಕಾದ್ರೆ ನೀ ಖರೀದಿ ಮಾಡಿದ ಬಂಗಾರ 10 ನಿಮಿಷನಾಗ ತಿಕ್ಕಲಾರದೆ ಅದೇ ಅಂಗಡಿಯಾಗ ತಿಕ್ಕಲಾರದೆ ತೊಗೊಳಂಗಿಲ್ಲ ಅಂದ್ರೆ ನಮ್ಮನ್ನು ಪರಮಾತ್ಮ ಹಾಗೆ ತೊಗೋತಾನೆ. ಬಾ ಅಂತಾನೆ. ಅವನು ಪರೀಕ್ಷೆ ಮಾಡ್ತಿರ್ಬೇಕಲ್ರಿ. ಪರೀಕ್ಷೆ ಮಾಡಲಾರ್ದೆ ಯಾವತ್ತು ಮಾಡ್ತೀರಿ? ಅರ್ಬಿ ಪರೀಕ್ಷೆ ಮಾಡಿ ತೊಗೋತೀರಿ, ಕಾಯಿಪಲ್ಯ ಪರೀಕ್ಷೆ ಸುಮ್ಮ 10 ರೂಪಾಯಿ ಕಾಯಿಪಲ್ಯ. ಎಷ್ಟು ಅಂಗಡಿ ತಿರುಗಾಡ್ತಾರೆ ರೀ? ಎಷ್ಟು ಅಂಗಡಿ ತಿರುಗಾಡ್ತೀರಿ? ಎಷ್ಟು ಅಂಗಡಿ ತಿರುಗಾಡ್ತೀರಿ? ಪರೀಕ್ಷೆ ಇಲ್ಲ ಯಾವುದು ತೊಗೊಳಂಗಿಲ್ಲ. ಬಟ್ಟೆ ಪರೀಕ್ಷೆ ಮಾಡಿ, ಕಾಯಿಪಲ್ಯ ಪರೀಕ್ಷೆ ಮಾಡಿ, ಬಂಗಾರ ಪರೀಕ್ಷೆ ಮಾಡಿ, ಹೊಲ ಪರೀಕ್ಷೆ ಮಾಡಿ, ಹೆಣ್ಣು ಪರೀಕ್ಷೆ ಮಾಡಿ, ಗಂಡು ಪರೀಕ್ಷೆ ಮಾಡಿ, ಎಲ್ಲನೂ ಅದೇನು ಮಾಡ್ತೀವಿ ಹಂಗೆ ರೀ. ಹಂಗೆ ಇದು ತೊಗೊಳೋದು ಹಂಗೆ ರೀ. ಸಾಮಾನ್ಯ ಎಲ್ಲ ಹಾಳಾಗೋದು. ಹೆಣ್ಣು ಹಾಳಾಗು, ಹೆಣ್ಣು ಮಣ್ಣು ಹಣ್ಣು ಇವೆಲ್ಲ ಹಾಳಾಗುವುದು. ಇವೇನು ಸುಖ ಇಲ್ಲ, ಜಗಕ್ಕಿಕ್ಕಿದ ವಿಧಿ ಬಸವಣ್ಣವರು. ಹೆಣ್ಣೆನ್ನೋದು, ಹೊನ್ನೆನ್ನೋದು, ಮಣ್ಣೆನ್ನೋದು ಅಂತ ಏನು ಮಾಡ್ತೀವಿ? ಇದು ನಿನಗೆ ಇದಿ ಅದಾವ. ಭೂಮಿಗಾಗಿ ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ. ಪರಂತು ಅದಕ್ಕೆ ನಮ್ಮ ಇಡೀ ಜೀವನ ಪ್ರಯತ್ನ ಮಾಡ್ತೇವೆ. ಹೆಣ್ಣು ಹಣ್ಣು ಮಣ್ಣು ಪರೀಕ್ಷೆ ಮಾಡೋದು ತೊಗೊಳಲ್ಲ ಅಂದ್ರೆ ಪರಮಾತ್ಮ ನಿಮಗೆ ಪರೀಕ್ಷೆ ಮಾಡೋದಕ್ಕೆ ಕರ್ಕೋತಾನೆ? ತೊಗೊಳಂಗಿಲ್ಲ. ಪರಮಾತ್ಮ ನಮಗೆ ಪರೀಕ್ಷೆ ಮಾಡ್ತಾನೆ. ಹೆಂಗೆ ಬಂಗಾರ 4 ಥರ ಪರೀಕ್ಷೆ ಮಾಡ್ತಾರೆ, ಹಂಗೆ ಪರಮಾತ್ಮ ಗುರುದೇವ ನಮಗೂ ಪರೀಕ್ಷೆ ಮಾಡ್ತಾನೆ. ಯಥಾ ಚತುರ್ಭಿ ಕನಕಂ ಪರೀಕ್ಷತೆ ನಿಗರ್ಷಣ ಛೇದನ ತಾಪತಾಡನೆ. ಹ್ಯಾಂಗೆ ಪರೀಕ್ಷೆ ಮಾಡ್ತಾನೆ? ಶ್ರುತೇನ ಶೀಲೇನ ಗುಣೇನ ಕರ್ಮಣ. ಇವು 4 ಪರೀಕ್ಷೆ ಆಗ್ತದೆ ಮನುಷ್ಯನಿಗೆ. ಪರಮಾತ್ಮ ಸ್ವೀಕಾರ ಮಾಡಬೇಕಾದ್ರೆ ಆ ಬಂಗಾರ ಚಲೋ ಇತ್ತು ಅಂದ್ರೆ ಆಭರಣ ಹಾಕದ ಕೊಳ್ಳಾಗ ಕೈಯಾಗ ಹಾಕೋತಾರೆ. ಹಂಗೆ ಪರಮಾತ್ಮ ಇವು 4 ಸರಿ ಇದ್ದೇವೆ ಅಂದ್ರೆ ನಮಗೂ ಕೊಳ್ಳಾಗ ಹಾಕೋತಾನೆ ರೀ. ಕೊಳ್ಳಾಗ ಹಾಕೋತಾನ, ನಿಮ್ಮ ಕೊಳ್ಳಿಗೆ ಬೀಳ್ತಾನೆ ಪರಮಾತ್ಮ, ಕೊಳ್ಳಿಗೆ ಹಾಕೋತಾನ. ಅವು 4 ಅದಾವಂತ. ಶ್ರುತೇನ ಶೀಲೇನ ಗುಣೇನ ಕರ್ಮಣ. ಇವು 4 ಇದ್ದು ಅಂದ್ರೆ ಪರಮಾತ್ಮ ನಿಮಗೆ ಮಾಲಾ ಮಾಡಿ ಹಾಕೋತಾನೆ, ಕೊಳ್ಳಾಗ ನಿಮಗೆ ಅಪ್ಕೋತಾನೆ. ಏನು ಮೊದಲನೇದ್ದು? ನೀ ಕಿವಿ ಯಾರಿಗೆ ಕೊಡ್ತಿ ಅನ್ನೋದು ನೋಡ್ತಾನೆ ಮೊದಲನೇ ಫಸ್ಟ್. ಎಲ್ಲ ಇಂದ್ರಿಯಗಳಲ್ಲಿ ಕಿವಿ ಬಹಳ ದೊಡ್ಡದ್ರಿ, ಮುಖ್ಯದ. ಕಣ್ಣು ಇದ್ದಿದ್ರೆ ನಡೀತದೆ, ಕಿವಿ ಭಾಳ ಮುಖ್ಯ. ಕಿವಿ ಕೇಳಂಗೆ ವ್ಯವಹಾರ ಬಂದಾಕದ. ಕಿವಿ ಮುಖ್ಯದ. ಪರಮಾತ್ಮನನ್ನು ಕಾಣಲಿಕ್ಕೆ ಧರ್ಮ ಮಾಡಲಿಕ್ಕೆ ಕಿವಿ ಬೇಕು. ಮೊದಲು ಕಿವಿ ಇಲ್ಲ, ಕೇಳೋಕ್ಕಿಲ್ಲ ಅಂದರೆ ಏನು ಮಾಡ್ತಿದ್ದೀರಿ ಎಲ್ಲರೂ? ಏನು ಮಾಡ್ತೀವಿ? ಕಿವಿ ಮುಖ್ಯದ. ಯಾರು ಕಿವಿ ಪರಮಾತ್ಮನಿಗೆ ಕೊಡ್ತಾರೆ ಅವರಿಗೆ ಪರಮಾತ್ಮ ಪ್ರೀತಿ ಮಾಡ್ತಾರೆ. ನಾವು ಕಿವಿ ಚಾಡಿ ಕೋರಿಗೆ ಕೊಡ್ತೇವೆ. ಕಿವಿ ಯಾಕೆ ಬಂದು ಹೇಳ್ತಾರೆ? ಕೇಳ್ತಾರೆ, ಕಿವಿ ಕೊಟ್ಕೊ ಕೇಳಿ ಮುಂದೆ ಮನೆಗೆ ಅಡ್ಡ ಹಾಕವಿಲ್ಲ. ಮನೆಗೆ ಅಡ್ಡ ಹಾಕೋ ಕಾರಣ ಏನು? ಅವ್ರದ್ದು ಮಾತು ಇವ್ರದ್ದು ಮಾತು ಕಿವಿ ಕೇಳಿ ಮನೆ ಅಡ್ಡು ಮಾಡಿದೆ. ಮಿತ್ರತ್ವ ಹಾಳಾಯಿತು, ಮನೆಯ ಹಾಳಾಯಿತು. ಕಿವಿ ಎಲ್ಲರಿಗೆ ಕೊಡಬಾರ್ದು ರೀ, ಲಕ್ಷ್ಯ ರೀ. ಸಿಕ್ಕವ್ರಿಗೆ ಕಿವಿ ಕೊಡಬಾರ್ದು. ಕಿವಿ ಮಹಾತ್ಮರಿಗೆ ಕೊಡಬೇಕು, ಸತ್ಪುರುಷರಿಗೆ ಕೊಡಬೇಕು.
ಅವ್ರ ಮಾತು ಕೇಳಬೇಕು. ಶ್ರುತಿ ಮಾತ, ಶಾಸ್ತ್ರ ಮಾತ, ಶರಣರ ಮಾತ, ಮಹಾತ್ಮರ ಮಾತ, ದಾಸರ ಮಾತ. ಸಂಸಾರಿಗಳ ಮಾತು ಕೇಳ್ತಿಯಲ್ಲ, ಇದೇ ಹೇಳ್ತಾರೆ. ಚಲೋ ಇರಪ್ಪ, ಹೆಂಡತಿ ಮಾಡ್ಕೊಪ್ಪ, ಮಕ್ಕಳು ಹಡಿಯಪ್ಪ, ಮನೆ ಕಟ್ಟಪ್ಪ, ಮಾಡೇ ಕಟ್ಟಪ್ಪ. ಪಾಪದ ಸುದ್ದಿ ಹೇಳಂಗಿಲ್ಲ, ಅದು ಕಟ್ಟೋದು ಹೇಳ್ತಾರೆ. ಯಾರೇ ಸನ್ಯಾಸಿಯಾಗಪ್ಪ ಅಂತ ಹೇಳಿರಿ ಮಕ್ಕಳಿಗೆ, ಯಾರೇ ಹೇಳಿರಿ. ನಾವು ಎಂಥವ್ರು ಇರಬೇಕು? ಸಂಸಾರದಾಗ ಸುಖಿ ಆಹೆ ಅಸಕೋಣ ಸುಖಿ ಆಹೆ. ಯಾವರ ಗಂಡು ಮಗ ಅದಾನೇನು ಸಂಸಾರದ ನಾವು ಆರಾಮಿದ್ದೇವೆ ಅಂತ ಹೇಳಮ್ಮ. ಹೆಂಡತಿಗೆ ಆರಾಮಿಲ್ರಿ, ದಾರೇ ನಡೆದಿದೆ ಅಂತ ಮಾರಿ ಸಾಪ್ ಮಾಡ್ಕೊಂಡು ಕಾಕ ಯಾಕೆ ಮಾರಿ ಸಾಪ್ ಮಾಡಿ ಏನಾಗ್ಯದ? ಆರಾಮಿಲ್ಲ ಏನು? ದವಾಖಾನೆ ನಡೆದಿದೆ, ಆರಾಮಿಲ್ಲ? ಇಲ್ಲ ಆರಾಮಿಲ್ಲ ಇದ್ದೀನಿ. ಮತ್ತು ಮಾರಿಯಾಗಿ ಸಾಪ್ ಮಾಡಿದ್ದೀನಿ. ಅಲ್ಲೋ ನಾ ಆರಾಮಿದ್ದೀನಿ, ಆಕೆ ಮನ್ಯಾಗ ಆರಾಮಿಲ್ಲ. ಕಾಕಿ ಆರಾಮಿದ್ರೆ ಕಾಕ ಹಿಂಗಾಕ ಹೆಂಗದ ನೋಡ್ರಿ. ಕಾಕನ ಬಟನ್ ಅಲ್ಲದ ಮನ್ಯಾಗ, ಇದು ಬಲ್ಬ್, ಇದು ಬರೀ ಕಾಕ. ಅಲ್ಲಿ ಆಫ್ ಮಾಡಿದ್ರೆ ಆಫು, ಆನ್ ಮಾಡಿದ್ರೆ ಆನ್. ನಮ್ಮ ಸಂಸಾರ ಹಿಂಗೆ ಮಗ ಯಾಕೆ ನಿನಗೇನಾಗ್ಯದ? ಮಗ ಆರಾಮಿಲ್ರಿ, ಹೆಂಡತಿ ಆರಾಮಿಲ್ರಿ, ಗಂಡ ಆರಾಮಿಲ್ರಿ, ಮನ್ಯಾಗ ಠೀಕಿಲ್ರಿ. ಅರೆ ನಿನಗೇನು ಬೇನಾಗ್ಯದ? ನೀ ಅನ್ಕೋತಿರೋಲ್ಲ. ಹಂಗೆ ರೀ, ಬಟನ್ ಅಲ್ಲದ. ನಮ್ಮ ಹಣೆ ಬರೇ ಹೀಗೆ. ಜಗತ್ತಿನೊಳಗೆ ಅಂತಾರೆ ಸುಖಿ ಇದ್ದೀನಂತ. ಯಾವ ಗಂಡಸ ಮಗ ಅದನ್ನು ಬಾ ಅಂತಂದ್ರು ಹೇಳು ಪೂರ ನಾ ಸುಖಿ ಇದ್ದೀನಂತ. ಇಲ್ಲ, ಸುಖಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಸುಖಿ ಒಬ್ಬದನ, ಒಬ್ಬ ಶರಣ, ಒಬ್ಬ ಸಂತ, ಒಬ್ಬ ಮಹಾತ್ಮ. ಪ್ರಪಂಚ ನಂಬಿದವ ಎಂದೂ ಸುಖಿ ಇರೋಕ್ಕೆ ಸಾಧ್ಯ ಇಲ್ಲ. ನಿನಗೆಷ್ಟೇ ಯಾಕೆ ರೊಕ್ಕ ರೂಪಾಯಿ ಅಧಿಕಾರ ಐಶ್ವರ್ಯ ಬರಲ್ಯಾಕ. ರೊಕ್ಕಿದ್ರೆ ಹಿಂಗೆ ಇರಬೇಕು ಅನ್ನೋ ಚಿಂತೆ, ಕುರ್ಚಿ ಸಿಕ್ಕರೆ ಇದು ಹಿಂಗೆ ಇರಬೇಕು ಅನ್ನೋ ಚಿಂತೆ, ಮಕ ಹುಟ್ಟಿದ್ರೆ ಇದು ಸಾಯಬಾರ್ದು ಅನ್ನೋ ಚಿಂತೆ, ಹೆಂಡತಿ ಆದರೆ ಡೈವರ್ಸ್ ಆಗಬೇಕು. ಅರೆ ಚಿಂತೆ ಆದರೆ ಇಲ್ಲಪ್ಪ. ಏನು ಗಳಿಸಿದ ಅದು ಚಿಂತೆಯಿಂದೇ ಬಂದ ನಿನಗೆ. ಆ ಚಿಂತೆ ನೀನು ತೊಗೊಂಡೇ ಹೋಗೋದು, ಅಲ್ಲಿ ತಕ್ಕ ಹೋಗಂಗಿಲ್ಲ. ಅದು ನೀನು ತೊಗೊಂಡೇ ಹೋಗೋದು. ಜಗತ್ತಿನೊಳಗೆ ಚಿಂತೆ ಬರಲಾರಂಥ ವಸ್ತುನೇ ಯಾವುದೇ ಇಲ್ಲ. ಚಿಂತೆ ಮಾಡಿ ಗಳಿಸಿದೇವಿ, ಅದು ಹೋಗುವಾಗ ಚಿಂತೆ ಮಾಡ್ಕೋತೇ ಇರಬೇಕು. ಭಾಳ ಚಿಂತೆ ಮಾಡಿ ಹೆಂಡತಿ ಮಾಡ್ಕೊಂಡೇವಿ, ಈಗ ಚಿಂತೆ ಮಾಡಿ ಆಕೆಗೆ ಏನಾಗಬಾರ್ದು, ನನಗೆ ಯಾಕೆ ಆಕೆಗೆ ಏನಾಗಬಾರ್ದು, ಈ ಚಿಂತೆ ಮಾಡ್ಕೋತೇ ಇರಬೇಕು. ಚಿಂತೆ ಮಾಡಿ ಬಂದ ವಸ್ತು ಅವು ನಮಗೆ ಚಿಂತೆಯಾಗೇ ಇಡ್ತವೆ, ಚಿಂತೆ ಹೋಗಂಗಿಲ್ಲ. ಚಿಂತೆ ಹೋಗ್ಬೇಕನ್ನಾದ್ರೆ ಚಿಂತನೆ ಮಾಡಿರಿ. ಪ್ರಪಂಚದ ಚಿಂತೆ ಪರಮಾತ್ಮನ ಚಿಂತನ. ಯಾರು ಪರಮಾತ್ಮನ ಚಿಂತನೆ ಮಾಡ್ತಾರೆ ಅವರ ಚಿಂತೆ ಮುಗಿದೋಗ್ಬಿಡ್ತದೆ. ಉಂಡು ಒಳಗೆ ಊಟದ ಚಿಂತೆ ಹೆಂಗೆ ಹೋಗ್ತದೆ, ಹಂಗೆ ಪರಮಾತ್ಮನ ಪ್ರಾಪ್ತಿ ಆಯಿತು ಅಂದ್ರೆ ಎಲ್ಲ ಚಿಂತೆ ಹೋಗ್ತಾವೆ. ಪರಂತು ನಾವು ಪ್ರಪಂಚ ಪ್ರಾಪ್ತಿ ಮಾಡಿಕೊಂಡು ಒಂದು ಚಿಂತೆ ಅಲ್ಲ, 1000 ಚಿಂತೆ ನಾವೇ ಗಳಿಸಿದ್ದೇವೆ. ಹೆಂಡತಿ ಮಾಡ್ಕೊಂಡ್ವಿ, ಚಲೋ ಇರಬೇಕು ಅನ್ನೋ ಚಿಂತೆ, ಮಗ ಹಾಡಬೇಕು, ಶಾಣೆ ಅನ್ನೋ ಚಿಂತೆ, ಮನೆ ಕಟ್ಟಬೇಕು, ಬೀಳಬಾರ್ದು ಅನ್ನೋ ಚಿಂತೆ, ಹೊಲ ತೊಗೊಂಡೇವಿ, ಬೆಳಿಬೇಕು ಅನ್ನೋ ಚಿಂತೆ. ಅಯ್ಯೋ ಅಯ್ಯೋ ಅಯ್ಯೋ, ನೀ ಯಾವ ವಸ್ತು ಗಳಿಸಿದ ಚಿಂತೆ ಇಲ್ಲದ ವಸ್ತು ಒಂದರೆ ಅದಾವ? ಒಂದರೆ ಅದ. ಒಂದು ಪ್ಯಾಂಟ್ ಹೊಲಸಿದ್ರೆ ಹಂಗೆ ಹೊಲಸ, ಹರಿಬಾರ್ದು ಅನ್ನೋ ಚಿಂತೆ, ಹೊಲಸಾಗಬಾರ್ದು ಅನ್ನೋ ಚಿಂತೆ ಅಲ್ಲ, ಹರಿಬಾರ್ದು, ಹೊಲಸಾಗಬಾರ್ದು. ಚಿಂತೆ ಇಲ್ಲದ ಸಂಸಾರದ ಚಿಂತೆ ಅದ. ಚಿಂತ ಅಪರಿಮೇಯಾಂಚ. ಶಾಸ್ತ್ರ ಹೇಳ್ತು ಎಣಸಕ್ಕೆ ಬಾರ್ಲಾರ್ದು ಚಿಂತೆ ಅಷ್ಟದವ. ಈ ಹಲವು ಚಿಂತೆಯೊಳಗಿಪ್ಪವರನ್ನು ಕಂಡೆ, ನಿನ್ನ ಚಿಂತೆಯೊಳಗಿಪ್ಪವ್ರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ. ಹಂಗೆ ಹೇಳಿದ್ರಿ, ಹೆಂಡ್ರ ಚಿಂತೆ, ಗಂಡ್ರ ಚಿಂತೆ, ಮಕ್ಕಳ ಚಿಂತೆ, ರೂಪಾಯಿ ಚಿಂತೆ, ಅಧಿಕಾರ ಚಿಂತೆ, ಐಶ್ವರ್ಯ ಚಿಂತೆ, ಸಾಯು ಚಿಂತೆ. ಈ ಚಿಂತೆಯಾಗಿದ್ದವ್ರು ನೋಡಿದೇವಿ. ಪರಮಾತ್ಮನ ಚಿಂತೆ ಮಾಡೋರು ಟೈಮ್ ಇಲ್ಲರಿ, ಟೈಮ್ ಇಲ್ಲ ನಮಗೆ. ಎಂಥ ಬುದ್ಧಿ ಇರಬೇಕು ನಮ್ಮದು, ಎಂಥ ಬುದ್ಧಿ ಇರಬೇಕು.
ನಾವೆಲ್ಲರೂ ಪರಮಾತ್ಮನಿಗೆ ಆಣೆ ಮಾಡಿ ಬಂದವರಿದ್ದೇವೆ. ಯದಾ ಯೋನ್ಯಂ ಪ್ರಮುಂಚಾಮಿ ತತ್ಪ್ರಪದ್ಯೆ ಪರಮೇಶ್ವರಂ ಅಶುಭಕ್ಷ್ಯ ಕರ್ತಾರಂ ಫಲಮುಕ್ತಿ ಪ್ರದಾಯಕಂ. ಪರಮಾತ್ಮ ಈ ನರಕದಿಂದ, ತಾಯಿ ಹೊಟ್ಟೆ ನರಕದಿಂದ ಹೊರಗೆ ಹಾಕು. ಹೊರಗೆ ಹೋದ ಮೇಲೆ ನಿನ್ನ ಬಿಟ್ಟು ನಾ ಮತ್ತೊಂದು ಏನೂ ಮಾಡಂಗಿಲ್ಲ. ಸದಾ ನಿನ್ನ ಧ್ಯಾನ, ನಿನ್ನ ಪೂಜೆ, ನಿನ್ನ ಕರ್ಮ, ನಿನ್ನ ಚಿಂತನೆ, ನಿನ್ನ ಸೇವನೆ ಮಾಡ್ತೀನಿ, ಇದ್ರ ಬಿಟ್ಟು ಏನೂ ಮಾಡಂಗಿಲ್ಲ ಅಂತ ಆಣೆ ಮಾಡಿ ಹೊರಗೆ ಬಂದವರು. ಹೊರಗೆ ಬಂದ ಬಳಿಕ ಏನು ಮಾಡಕತ್ತೀರಿ? ದೇವ್ರ ಪೂಜೆ ಮಾಡೋ ಟೈಮ್ ಇಲ್ಲ. ಎಲ್ಲದಕ್ಕೂ ಟೈಮ್ ಅದ, ದೇವ್ರಿಗೆ ಟೈಮ್ ಇಲ್ಲ. ಹೆಂಡ್ತಿಗೆ ಟೈಮ್, ಗಂಡಿಗೆ ಟೈಮ್, ಮಕ್ಳಿಗೆ ಟೈಮ್, ರೊಕ್ಕಿಗೆ ಟೈಮ್ ಅದ. ಇವೆಲ್ಲ ಯಾರು ಕೊಟ್ಟಾರ? ಅವನಿಗೆ ಟೈಮ್ ಇಲ್ಲ. ಪತಿಗೆ ಮಾಡಿದ ಅಡಿಗೆ ಪತಿಗೆ ಉಂಡರೆ ವ್ಯಭಿಚಾರಿ ಅಲ್ಲವೇ? ಗಂಡನ ಸಲುವಾಗಿ ಮತ್ತು ಹೆಣ್ಮಕ್ಳು ನೋಡ್ತಿರಲ್ಲ, ಅಡುಗೆ ಯಾಕೆ ಮಾಡ್ತೀವಿ ಅಡುಗೆ? ನನ್ನ ಸಲುವಾಗಿ ಅಂದಾರನೇ ಇಲ್ಲ, ಅವ್ರ ಸಲುವಾಗಿ. ಅದು ಉಣ್ತದ ಬಂದು ಈಕೆ ಉಣ್ತಾಳೆ 4 ಹೆಸರು ಅವಂದು, ಬಸರು ಇಕ್ಕಿದ್ದು ಅವ್ರ ಸಲುವಾಗಿ. ನೀ ಉಣ್ಣಕ್ಯಾರ ನೀನೇ? ಅದು ಒಂದು ರೊಟ್ಟಿ ಉಂಡು ಹೊರಗೆ ಹೋದು ಚಂತನ ಹಾಗೆ ಕುರಿಯನ್ನು ತಿನ್ಕೋತ ಕುಂತಿರ್ತೀವಿ ಮನ್ಯಾಗ. ನೀ ಹೆಸರು ಅವಂದು ಹೇಳ್ತೀರಲ್ಲ. ಪತಿಗೆ ಮಾಡಿದ ಅಡಿಗೆ ಪತಿಗೆ ಇಕ್ಕದೆ ತಾನೇ ಉಂಡರೆ ವ್ಯಭಿಚಾರಿ ಅಲ್ಲವೇ? ಗಂಡಗೆ ಮಾಡಿದ ಅಡಿಗೆ ಗಂಡ ಉಣ್ಕಿದ ತಾನೇ ಉಣ್ಕು ವ್ಯಭಿಚಾರ ಅಂತಾರೆ ಇಲ್ಲಕ್ಕೆ. ಹಂಗೆ ಪರಮಾತ್ಮ ಅಂತ ಬಾಯಿಲೇ ಹೇಳ್ತಿ. ಪರಮಾತ್ಮ ಕೆಲಸ ಮಾಡಿ ನೀನೊಬ್ಬ ವ್ಯಭಿಚಾರಿ ಮನುಷ್ಯ ಇದ್ದೀನಿ, ವ್ಯಭಿಚಾರಿ ಹೇಳ್ತಿ ಬಾಯಿಲೆ. ದೇವ್ರದ್ದು ಎಲ್ಲ ದೇವ್ರು ಕೊಟ್ಟಾನೆ. ಮನೆಗೆ ಅವನೇ ಕೊಟ್ಟಾನೆ, ಚಲೋ ಹೆಂಡ್ತಿ ಅವನೇ ಕೊಟ್ಟಾನೆ, ಚಲೋ ಗಂಡ ಅವನೇ ಕೊಟ್ಟಾನೆ, ರೊಕ್ಕ ಅವನೇ ಕೊಟ್ಟಾನೆ. ಅವನ ಕೆಲಸ ಏನು ಮಾಡಿದೆ? ಇದೆಲ್ಲ ಅವರೇ ತಂದಾರ್ರಿ, ಮನೆಯವ್ರು ತಂದಾರೆ. ಮನೆ ಕಡ್ಸ್ಯಾರ ಅವ್ರಿ, ಜೋಳ ತಂದವ್ರು, ಗೋಧಿ ತಂದವ್ರು, ಬೆಲ್ಲ ತಂದವ್ರು, ಅಲ್ಲಿ ಹೋಳಿಗೆ ಮಾಡೋದು ಎಲ್ಲ ಅವ್ರದೇ ರೀ. ನೀನೇ ಉಣ್ತೀಯ, ಅವ್ರಿಗೆ ಕೊಡ್ತೀಯ? ಎಂಥ ವಿಚಿತ್ರ ಬುದ್ಧಿ ಮನುಷ್ಯನಿಗದ, ಎಂಥ ವಿಚಿತ್ರ ಬುದ್ಧಿ ಮನುಷ್ಯನಿಗದ. ತಿಳಿದಿಲ್ಲ ಅಂತಲ್ಲ, ತಿಳಿದು ತಪ್ಪು ಮಾಡ್ತಾನೆ. ಇದು ಲಕ್ಷಣ. ಸಣ್ಣ ಹುಡುಗ ಅಪರಾಧ ಮಾಡಿದ್ರೆ ಅವರಿಗೆ ದಂಡ ಇಲ್ಲ ಅವರಿಗೆ. ಸಣ್ಣ ಹುಡುಗ ಗೊತ್ತಿಲ್ಲ, 10-14 ವರ್ಷ ಒಳಗೆ ಮಾಡೋದು ಅಂದ್ರೆ ಅವರಿಗೆ ರಿಮಾಂಡ್ ಹೋಮ್ ಅದ, ದಂಡಿಲ್ಲ, ಫಾಸಿ ಇಲ್ಲ. ಆದ್ರೆ ಮ್ಯಾಲ್ದವ ಮಾಡ್ದ ಅಂದ್ರೆ ಅವನಿಗೆ ಜೈಲ್ ಅದ, ಫಾಸಿ ಅದ. ದನ ಕತ್ತಿ ಕುದುರೆ ಏನರ ಮಾಡಿದ್ರೆ ದೇವ್ರು ಏನು ಮಾಡೋಂಗಿಲ್ಲ. ಅವು ಸಣ್ಣ ಇದ್ದಂಗೆ. ಮನುಷ್ಯನಾಗಿ ನೀ ತಪ್ಪು ಮಾಡಿದಿ ಅಂತ ಕೇಳಿದರೆ ನಿನಗೆ ಕ್ಷಮಾಪಣೆ ಇಲ್ಲ, ನಿನಗೆ ದಂಡ ಅದ, ದಂಡ ಭೋಗಿಸಲಿಕ್ಕೆ ಬೇಕು, ಕಾರಾಗೃಹ ಹೋಗಬೇಕು. ಮನುಷ್ಯನಾಗಿ ತಪ್ಪು ಮಾಡಿದಿ ಅಂತಂದ್ರೆ ನಿನಗೆ ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆಪಕ್ಷಕುಲವಾಗಿ ನೀನು ಮನುಷ್ಯ ಆಗಿ ಪಾಪ ಮಾಡಿದೆ ಅಂದರೆ ಗಿಡ ಮರ ದನ ಕತ್ತಿ ಎಲ್ಲ ಆಗ್ತೀವಿ. ನಿನಗೆ ಕ್ಷಮ ಇಲ್ಲ. ಸಣ್ಣ ಹುಡುಗರಿಗೆ ಕ್ಷಮ ಅದ, ದೊಡ್ಡರಿಗೆ ಕ್ಷಮ ಇಲ್ಲ. ದನ ತಪ್ಪು ಮಾಡಿದ್ರೆ, ಪ್ರಾಣಿ ತಪ್ಪು ಮಾಡಿದ್ರೆ ಅವು ಕ್ಷಮ ಅದ. ಮನುಷ್ಯ ಮಾಡಿದ್ರೆ ನಿನಗೆ ಕ್ಷಮ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ದು ಮಾಡ್ತೀರಪ್ಪ, ಇಷ್ಟೆಲ್ಲ ಗೊತ್ತಿದ್ದು ಮಾಡ್ತೀರ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರಪ್ಪ ಅಂತಂದ್ರೆ ಮನುಷ್ಯ ವಿಚಾರ ಮಾಡಬೇಕು. ವಿಚಾರ ಅವು 4 ಅದಾವ. ಯಥಾ ಚತುರ್ಭಿ ಕನಕಂ ಪರೀಕ್ಷತೆ. ಕಡ್ದು ಬಡ್ದು ಕಾಶಿ ಹೆಂಗೆ ಬಂಗಾರ ಚಲೋ ಅದೇ ನೋಡ್ತೀರಿ, ಹೆಂಗೆ ಮನುಷ್ಯನ ಕೂಡ ಶ್ರುತೇನ. ಇವ ಯಾರು ಅಂತ ಹಾಕ್ಕೊಂಡಿರ್ತಾನೆ ಅದ್ರ ಮೇಲೆ ಮನುಷ್ಯನ ಕಿಮ್ಮತ್ತ. ಹೌದಾ? ಮಿನಿಸ್ಟರ್ ಬಂದಿರತಕ್ಕಂಥ ಅವ್ರ ಕ್ಲರ್ಕ್ಗೂ ಎಲ್ಲ ಮಾಡ್ತೀರಿಲ್ಲ, ಯಾಕೆ ಅವ್ರ ಸಂಘ, ಅವನಿಗೂ ಸನ್ಮಾನ ಮಾಡ್ತೇವೆ ನಾವು. ಆ ಕಾರ್ನ ಅವನಿಗೆ ಚಾ ಕೊಡಿಸ್ತೇವೆ, ಅವನಿಗೂ ಏನು ರೊಕ್ಕ ಕೊಡ್ತೇವೆ. ಕರ್ಕೊಂಬಂದು ಕಾರ್ದವನಿಗೆ, ಡ್ರೈವರ್ಗೆ ನಾವು ಏನು ಕೇಳ್ತೀವಿ, ಕಿವಿ ಯಾರಿಗೆ ಕೊಟ್ಟಿದ್ದೇವೆ ಅನ್ನೋದ್ರ ಮೇಲೆ ನಿನ್ನ ಅಪೂಜ್ಯತೆ ಗೊತ್ತದ. ಮನುಷ್ಯನ ಪರೀಕ್ಷೆ ಹಾಕದ. ಎಲ್ಲಿ ಕೊಂಡಿರ್ತಾನೆ, ಯಾರಂತೆ ಕೊಂಡಿರ್ತಾನೆ, ಯಾರ ಮಾತು ಕೇಳ್ತಾನಿವ? ಕಿವಿ, ಈ ಕಿವಿ ಸಮ್ಮ ಅಲ್ಲ,
ಈ ಕಿವಿ ಏನಪ್ಪ ಅಂದ್ರೆ ನಿನಗೆ ಮಹಾತ್ಮನೂ ಮಾಡ್ತಾನೆ, ಸಜ್ಜನೂ ಮಾಡ್ತಾನೆ, ದುರ್ಜನೂ ಮಾಡ್ತಾನೆ. ದುರ್ಯೋಧನ ಭಾಳ ಚಲೋ ಇದ್ದವ, ಅತಿ ಪ್ರೀತಿ ಇತ್ತು ಪಾಂಡವರ ಜೊತೆಗೆ, ಚಲೋ ಇದ್ದವ ಮೊದಲ ಸಣ್ಣವರಿದ್ದ ಕಾಲಕ್ಕೆ. ಒಬ್ಬ ದುಷ್ಟ ಮನುಷ್ಯ ಅವನೇ ಕಿವಿ ಕೊಟ್ಟವ. ಅವನೇ ಕಿವಿ ಕೊಟ್ಟದ್ದಕ್ಕೆ ಮಾಮ, ಅವನೇ ಕಿವಿ ಕೊಟ್ಟದ್ದಕ್ಕೆ ಸಂಪೂರ್ಣ 101 ಮಂದಿ ಕೌರವರು ನಾಶ ಆಗೋದ್ರು. ಅವ್ರಿಗೆ ದಿನ ಮಾಡೋರು ಇರಲಿಲ್ಲ ಯಾರು. ನೆಕ್ಕಾಕ್ರಿ. ಕಿವಿ ಭಾಳ ದೊಡ್ಡದ್ರಿ, ಕಿವಿ ಮುಖ್ಯದ. ಪ್ರೀತಿ ಪ್ರೇಮ ಎಲ್ಲಕ್ಕೂ ಕೂಡ ದ್ವೇಷ, ಪಾಪಕ್ಕೆ ಪುಣ್ಯಕ್ಕೆ ಈ ಕಿವಿ ಭಾಳ ಮುಖ್ಯ. ಈ ಕಿವಿ ನೀವು ಒಳ್ಳೆಯವರು ಕೆಟ್ಟರು ಅನ್ನೋದು ಗುರುತು ಹಿಡಿಸ್ತದೆ. ಏನು ಕೇಳ್ತಾನೆ ನಿಮ್ಗೆ ಗೊತ್ತಲ್ಲ. ಭಾಳ ಮಂದಿ ಸಿನಿಮಾ ಹಾಡು ಎಷ್ಟು ಕೇಳ್ತಾರೆ, ಭಜನೆ ಹಾಡು ಎಷ್ಟು ಮಂದಿ ಕೇಳ್ತಾರೆ. ಅದ್ರ ಮೇಲೆ ತಿಳ್ಕೊಬೇಕು. ಅನ್ಬೇಡ್ರಿ ಯಾರಿಗೆ ನೀವು ಎಷ್ಟು ಚಲೋ ಅದ, ನೀವು ಎಷ್ಟು ಕೆಟ್ಟ ಅಂತ. ಅದ್ರಾಗ ಅದೂ ಟಿ ವಿಯಾಗ ಭಜನೆನೂ ಅದಾವ, ಭಕ್ತಿನೂ ಅದಾವ, ಸಿನಿಮಾ ಹಾಡು ಅದಾವ, ಓಡಾಡ್ತಂದು ಅದಾವ. ಆ ಕೇಳೋದ್ರ ಮೇಲೆ ಗೊತ್ತು ಇವ ಹೆಂಗದ ಅಂತ ಗೊತ್ತಾಗ್ತದೆ ಅಷ್ಟೇ. ಇವ ಹಿಂಗೆ ಆಗ್ತಾನೆ ಮುಂದೆ ಚಂತನ ಸಿನಿಮಾ ಹಾಡು ಕೇಳಕತ್ತ ಅಂದ್ರೆ ಇವ ಅವನಂಗೆ ನಾಟಕ ಮಾಡ್ತಾನಂತ ತಿಳ್ಕೊ, ಪಾರ್ಟ ಹಾಕ್ತಾನೆ ಇವನು. ಸಜ್ಜನರು ಮಾತು ಕೇಳ್ತಿದ್ದ ಅಂದರೆ ಕಿವಿ ಮೇಲೆ ಮನುಷ್ಯನ ಪರೀಕ್ಷೆ ಹಾಕದ. ಶ್ರುತೇನ ಎಲ್ಲಿ ಕುಂಡಿರ್ತಿ, 4 ಮಂದಿ ಕುಂಡ್ರು ಚೌಕನಾಗ ಕುಂಡಿರ್ತೇವೋ, ಏನು ಮಠದಾಗ ಕುಂಡಿರ್ತೇವೋ, ಏನು ಗುಡಿಯಾಗ ಕುಂಡಿರ್ತೇವೋ, ಅದು ನೋಡಿ ನೀ ದುಷ್ಟನೋ ಶಿಷ್ಟೋ ಅನ್ನೋದು ಗೊತ್ತಾಗ್ತದೆ. ಕಿವಿ ಯಾರಿಗೆ ಕೊಡಬೇಕು ಅನ್ನೋದು ಕಳಿಬೇಕು. ದುರ್ಯೋಧನ ಕಿವಿ ಕೊಟ್ಟೆ ಹಾಳಾದ, ಕಿವಿ ಕೊಟ್ಟೆ ಆದ. ರಾಮಾಯಣಪ್ಪ ಅದು ಕಿವಿ ಕೊಟ್ಟೆ ಮಂತ್ರ ಆಗಿ ಕಿವಿ ಕೊಟ್ಟೆ ಹಾಳಾಯಿತು. ಕೈಕೇಯಿ ಕಿವಿ ಸಾಮಾನ್ಯ ಅಲ್ಲ. ಒಂದು ಕಿವಿಯಿಂದ ರಾಮಾಯಣ ಆಯಿತು, ಒಂದು ಕಿವಿಯಿಂದ ಮಹಾಭಾರತ ಆಯಿತು. ಅದಕ್ಕೆ ಯಾರೇ ನಿಮಗೆ ದುಷ್ಟ ಚಾ ಕುಡಿಸಿ ಕುಂಡ್ರಿಸಿ ಹೇಳ್ತಾರೆ, ಅದು ನಿಮ್ಮ ಓಣ್ಯಾಗ ಮಗ್ಳ ಮನೆ ಅದು ನೋಡ್ರಿ ಇಲ್ಲ ಅವ್ರು ಹೆಂಗೆ ಅದಾರ. ಸುಮ್ಮನೆ ಕೈಲಿ ಖರ್ಚು ಮಾಡಿ ನಿಮ್ಮ ಕಿವಿಯಾಗ ಪಾಪ ತುಂಬ್ತಾರೆ. ಆರೇನು ಮಾಡುವರು ಆರಿಂದಲೇನು ಹೋದು. ಯಮಚಿಂತೆ ಯಮಗೆ ಸಾಲದು, ಪರಚಿಂತೆ ಯಮಗೆ ಕೈಯ. ಕೂಡಲ ಸಂಘದ ಒಲಿವನೆಂಬ ಚಿಂತೆ ಹಾಸಲುಂಟು ಹದ್ದಲುಂಟು. ಬಸವಣ್ಣ ನಿಮ್ಮ ವಿಚಾರ ಮಂದಿ ಚಿಂತೆ ಯಾಕೆ ಮಾಡ್ತಾರೆ? ನಿಮ್ಮ ಚಿಂತೆನೇ ಮಾಡ್ಕೋರಲ್ಲ. ನಮ್ಮ ಕಡೆಯಿಂದ ಪೂಜೆ ಆಗಲಿಲ್ಲ, ನಮ್ಮ ಕಡೆ ಭಜನೆ ಆಗಲಿಲ್ಲ, ನಮ್ಮ ಕಡೆಯಿಂದ ಪುಣ್ಯ ಆಗಲಿಲ್ಲ, ನಮ್ಮ ಕಡೆಯಿಂದ ದಾನ ಮಾಡ್ರಿ ಚಿಂತೆ. ಇನ್ನೊಬ್ಬರ ಚಿಂತೆ, ನಿಮ್ಮ ಚಿಂತೆ 1000 ಅದಾವ. ನನ್ನಂಥ ಪಾಪಿ ಯಾರೂ ಇಲ್ಲ, ನನ್ನ ಮನಸ್ಸು ಚಲೋ ಇಲ್ಲ, ನನ್ನ ಕಣ್ಣು ಚಲೋ ಇಲ್ಲ, ನನ್ನ ಕೈ ಚಲೋ ಇಲ್ಲ, ನಾನು ಎಂದು ದಾನ ಮಾಡಲಿಲ್ಲ, ಎಂದು ಜಪ ಮಾಡಲಿಲ್ಲ. ನಿಮ್ಮಲ್ಲಿ ಕಡಿಮೆ ಅದಾವೆ ಬೇಕೊಳಕ್ಕೆ. ನಿಮ್ಮ ಹಂತ್ಯಕ್ಕದಾವೆ ಎಷ್ಟು 1000. ಮಂದಿದೇನು ನೋಡ್ತಿ, ಮಂದಿದೇನು ನೋಡ್ತಿ. ತಪ ಅಂದರೆ ಏನಿಲ್ಲ, ತನ್ನ ತಪ್ಪನ್ನು ನೋಡುವುದೇ ತಪ. ನಿಮ್ಮ ತಪ್ಪು ಅದು ನೆನೆಸ್ರಿ, ತಪ ಅದು. ನಾವು ಮಂದಿ ತಪ್ಪು ನೆನೆಸ್ತೇವೆ, ನಮ್ಮ ತಪ್ಪು ಮಾಡ್ತೇವೆ. ಯಾರೋ ಒಬ್ಬರು ಊಟಕ್ಕೆ ಕುಂತೀರಂತ, ಊಟಕ್ಕೆ ಕುಂತ ಕಾಲಕ್ಕೆ ಮಗ್ಗಲ್ದವ ಏನಪ್ಪ ಅಂತ ಕೇಳಿದ್ರೆ ಅವನ ತಾಟ ನೊಣ ಬಿತ್ತಂತ. ನೊಣ ಅದು ನೊಣ ಬಿದ್ದಂತ ಹೇಳಕ್ಕೆ ಹೋದಂತ. ಅವ ಅಂದದ್ದು ನಾನು ತಾಡ್ದ ನೊಣ ಅದ, ನಿನ್ನ ತಾಡ್ದಾಗ ಇಂಚಾಬತ್ತಿ ಬಿದ್ದದ ನೋಡಿದೇ ಇಲ್ಲ ನಾವು. ತನ್ನ ತಾಟ ಇಂಚಾಬತ್ತಿ ನೋಡೋಂಗಿಲ್ಲ, ಅವ್ರ ತಾಡ್ದ ನೊಣ ನೋಡ್ತಾನೆ. ನಾವೆಲ್ಲ ಹಾಗೆ ನಮ್ಮಲ್ಲಿ ಇಂಚಾಬತ್ತಿ ಮಂದಿ ನೋಣ, ಅವಾಗ ಹಂಗೆ ನೋಡ್ತಾನೆ, ಅವ ಹಂಗೆ ಮಾಡ್ತಾನೆ, ಇವ ಹಿಂಗೆ ಆಡ್ತಾನೆ. ನೀ ಹೆಂಗೆ ಆಡ್ತಿ, ನೀ ಹೆಂಗೆ ಆಡ್ತಿ? ನಾವೆಲ್ಲ ಕೈಕೇಯಿ ಇದ್ದೇವ್ರಿ. ಕೈಕೇಯಿ ಹಂಗೆ ಆಗಬೇಡ್ರಿ, ಕುಂತಿ ಹೆಂಗಾಗ್ರಿ. ಕೈಕೇಯಿ ಆಗಬೇಡ್ರಿ, ಕುಂತಿ ಹೆಂಗಾಗ್ರಿ. ದುರ್ಯೋಧನ ಆಗಬೇಡ್ರಿ, ಧರ್ಮನಂಗೆ ಆಗ್ರಿ. ನಮ್ಮದೆಲ್ಲ ಬುದ್ಧಿ ಕೆಟ್ಟದ. ನಮ್ಮನ್ನು ನೋಡೋಂಗಿಲ್ಲ, ನಾವು ಮಂದಿಗೆ ನೋಡ್ತೇವೆ. ಅವ್ರು ಹಂಗೆ, ಇವ್ರು ಹಿಂಗೆ, ಅವ್ರು ಹಂಗೆ ಮಾತಾಡ್ತಾರೆ, ಹಿಂಗೆ. ನಾ ಹೆಂಗೆ ಮಾತಾಡ್ತೇನೆ? ನನ್ನದೇ ಚಿಂತೆ ಹಾಸಲುಂಟು ಹದ್ದಲುಂಟು. ನನ್ನ ತಪ್ಪನ್ನು ಎಣಿಸಿದ್ರೆ, ನಾ ಎಷ್ಟು ತಪ್ಪು ಮಾಡ್ತೇನೆ ಎಣಿಸಿದ್ರೆ
ನಿದ್ರೆ ಬಾರದಿದನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸುವ ನೆನ್ನೆ. ನಮ್ಮ ತಪ್ಪನ್ನು ಮಾಡಿದ್ರೆ ನಮ್ಗೆ ನಿದ್ದೆ ಬರೋಂಗಿಲ್ಲ ರೀ, ಮುದ್ದೆ ಬರೋಂಗಿಲ್ಲ. ಹಾಗೆ ಮ್ಯಾಲೆ ಚಂದ ಕಾಣ್ತದೆ. ಹೆಣ್ಮಕ್ಳು ತಾಳಿಪಟ್ಟೆ ಅಂತ ಮಾಡ್ತಾರೆ ನೋಡ್ರಿ. ಇಲ್ಲ ತಾಳಿಪಟ್ಟೆ ಅಂದ್ರೆ ಏನು? ರಾತ್ರಿ ಹಳಸೋದು ಮುಂಜಾನೆ ಕಲಿಸ್ಕೊಂಡು ಮಾಡೋದು ತಾಳಿಪಟ್ಟೆ. ತಿನ್ನದೆ ರಾತ್ರಿ ಅದು ಹಳಸೋದು ಬ್ಯಾಳಿ ಹಾಕಿಟ್ಟು ಎಣ್ಣೆ ಹಾಕಿ ಮಾಡ್ಯಾರ ಗಪ್ಪ ಗಪ್ಪ ತಿಂತಾರೆ. ತಿನ್ನು ಹಳಸ. ನಮ್ಮದೆಲ್ಲ ಹಣೆ ಬರ ಹೆಂಗೆ ಅದ. ನಮ್ಮ ತಪ್ಪು ಬಿಟ್ಟು ಮಂದಿ ತಪ್ಪು ಎಣಿಸೋದು, ನಮ್ಮ ಅನಾಚಾರ ಬಿಟ್ಟು ಮಂದಿ ಅನಾಚಾರ ಎಣಿಸೋದು. ಅದಕ್ಕೆ ಅಂತಾರೆ ನಮ್ಮ ತಪ್ಪು ನಮಗೆ ಹಾಸಲುಂಟು ಬದ್ದಲುಂಟು, ಅಷ್ಟು ಅದಾವ ನಮ್ಮ ತಪ್ಪ. ಪರಂತು ಪರಚಿಂತೆ ಯಮಗೆ ಕೈಯ, ಯಮಚಿಂತೆ ಯಮಗೆ ಸಾಲದು. ಪರಮಾತ್ಮ ನಮಗೆ ಸಿಗ್ತಾನೆಲ್ಲ ಒಂದು ಚಿಂತೆ ಅದ. ಎಂದು ನಾ ದುರ್ಗುಣ ಹೋದಾವು, ಎಂದು ಕೆಟ್ಟ ಗುಣ ಹೋದಾವು, ಎಂದು ನನಗೇನಪ್ಪ ಅಂತ ಕೇಳಿದ್ರೆ ನಿಂದ ಹೋದಿತ್ತು, ಎಂದು ನನಗೆ ಪರಮಾತ್ಮ ನೆನೆಸ್ತಕ್ಕಂಥ ಶಕ್ತಿ ಬಂದಿತ್ತು, ಎಂದು ಪರಮಾತ್ಮನ ಜಪ ಮಾಡೇನು, ಎಂದು ಪರಮಾತ್ಮನ ಪೂಜೆ ಮಾಡೇನು. ಚಿಂತೆಯನ್ನು ಕಡಿಮೆ ಅದಾವ್ರಿ ಮಾಡೋರಿಗೆ. ನಮ್ಮದೆಲ್ಲ ಬಿಡ್ತೇವೆ, ಮಂದಿ ಚಿಂತೆ ಮಾಡ್ತೇವೆ. ಒಂದು ಅವ್ರಿಗೆ ಹಂಗದಾರ, ಇವ್ರು ಹಿಂಗದಾರ, ಇವ್ರದ್ದು ಹಿಂಗದ, ಕದ ಹಂಗದ. ಇದೇ ಮನುಷ್ಯನ ಅನಂತ ಪಾಪಗಳಿಗೆ ಕಾರಣ ಅದ. ಅದಕ್ಕೆ ಮನುಷ್ಯ ಹೆಂಗಿರಬೇಕು ಅಂತ ಕೇಳಿದರೆ 4 ಪರೀಕ್ಷೆ ಅದ. ಅದೇ ಹೇಳಿದೆ ನಾನು. ಶ್ರುತೇನ ಮನುಷ್ಯ ಒಳ್ಳೆಯಬೇಕಾದ್ರೆ ಒಳ್ಳೆ ಮಂದಿ ಹಂತ್ಯಾಕೊಂಡಿರ್ಬೇಕು, ಒಳ್ಳೆಯ ಮಾತು ಹೇಳೋರು ಹಂತ್ಯಾಕೊಂಡಿರ್ಬೇಕು. ಪಾಪಕ್ಕೆ ಕೈ ಕಾಲದಿಗಿಂತಲೂ ಎಲ್ಲಕ್ಕಿಂತ ಹೆಚ್ಚಲು ಕಿವಿ ಮುಖ್ಯ. ಅಂದರೆ ಟಿ ವ್ಯಾಗ ನೋಡೆ, ಟಿ ವ್ಯಾಗ ಕೇಳೆ ಕಳ್ತನ ಮಾಡಕತ್ತಾರಲ್ಲ. ಪಾಪಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಕಾರಣ ಕಿವಿ ಅದು. ಕಿವಿ ಚಲೋದಕ್ಕೆ ಕೇಳಿ ಅಂತೆ ಅದಕ್ಕೆ 2 ಸಾಮಾನು ಇಡ್ತಾರೆ ರೀ. 4-5 ಸಾಮಾನು ಅದಾವ ಚಲೋದಕ್ಕೆ ಕೇಳಿ ಅಂತೆ. ಕಿವಿಗೆ ಉಳ್ಕಿ ಸಾಮಾನು ಎಲ್ಲಿ ಇಲ್ಲರೆ, ಕಿವಿಗೆ ಅಷ್ಟು ಸಾಮಾನು ಯಾಕೆ ಇಟ್ಟ? ಒಳ್ಳೆಯದು ಕೇಳ್ತದೆ ಕೇಳಿ ಅಂತ ಕಿವಿಗೆ ಅಷ್ಟು ಸಾಮಾನು ಇಟ್ಟ. ಶ್ರೋತ್ರಂ ಶ್ರುತೆ ನೈಕುಂಡಲೇನ. ಇವು ಬಂಗಾರ ಸಾಮಾನು ಯಾಕೆ ಬಹುಮಾನ ಕೊಟ್ಟರು? ಅದಕ್ಕೆ ಇವು ಬರೀ ಇವು ಹಾಕಕ್ಕಲ್ಲ, ಈ ಸಾಮಾನು ಹಾಕಕ್ಕೆ ಕಿವಿ ಅಲ್ಲ. ಪರಮಾತ್ಮನ ಮಾತು, ಭಕ್ತಿ, ವೈರಾಗ್ಯ, ನೀತಿ ಈ ಬಂಗಾರ ಹಾಕೋರಿ ನಿಮ್ಮ ಕಿವ್ಯಾಗ. ಈ ಕಿವ್ಯಾಗ ನೀ ಅಕ್ಕಮಾದೇವಿಗೆ ಏನು ಬಂಗಾರ ಇದ್ದ? ಮತ್ತೊಂದನು ಕೇಳದಂತೆ ಬದಿರನ ಮಾಡಯ್ಯ ತಂದೆ. ಪರಮಾತ್ಮನ ಮಾತು, ಗುರುವಿನ ಮಾತು, ಭಕ್ತಿಯ ಮಾತು, ವೈರಾಗ್ಯದ ಮಾತು ಇವು ಬಿಟ್ಟು ಮತ್ತೊಂದು ಕೇಳಿದಂಗೆ ನನಗೆ ಕಿವುಡು ಮಾಡುವ ಪರಮಾತ್ಮ, ಕಿವುಡು ಮಾಡುವ ಅಂತೇಳಿ. ನಾವು ಕಳ್ತನ ಸೋಳ್ತಾನ ಮಾತು ಕೇಳೋಕ್ಕೆ ಭಾಳ ಕಿವಿ ಮತ್ತು ಹೀಗೆ ಮಾಡಿ ಅವ್ರಂತೆ ಕೂಗಿ ಕೇಳ್ತಾನೆ. ಪರಂತು ಒಳ್ಳೆಯ ಮಾತುಗಳು ಕೇಳೋಕ್ಕೆ ಆಗಂಗಿಲ್ಲ. ಏನು ಹೇಳ್ತಾರೆ? ಹೇಳ್ತಾರೆ ರೀ, ಹಂಗೆ ಹೇಳ್ತಾರೆ ನೋಡಿ. ಇಂಥ ಮಾತು ಅವ್ರಿಗೆ ಕಿವಿಯಾಗ ಬೀಳಂಗಿಲ್ಲ. ಬಿದ್ದರೆ ಅವ್ರಿಗೆ ಸಹನ ಆಗಂಗಿಲ್ಲ. ಅವರಿಗೆ ನಾಯಿ ಕಿವಿಯಾಗ ನೀರು ಹಾಕದಂಗೆ. ನೀವು ನಾಯಿ ಮಕ್ಕೊಂಡಿರ್ತಾವೆ, ನೀರು ಹಾಕಿ ನೋಡ್ರಿ. ಎದ್ದು ಹಿಂಗೆ ತಲೆ ಜಾಸ್ತಿ ಓಡ್ತದೆ ಅದು ನಾಯಿ. ಯಾಕಡೆ ಓಡ್ತದೆ ಪತಾನೇ ಇಲ್ಲ. ನಾಯಿ ಕಿವಿಯಾಗ ನೀರು ಬಿದ್ದರೆ ತಲೆ ಜಾಡಿಸಿ ಹೆಂಗೆ ಓಡಿ ಹೋಗ್ತದೆ, ಹಂಗೆ ಪಾಪಿ ಕಿವಿಯಾಗ ಇಂಥ ಮಾತು ಬಿದ್ದರೆ ಅವನು ತಲೆ ಜಾಡಿಸಿ ಇನ್ನೊಮ್ಮೆ ಹೋಗ್ಬಾರ್ದಪ್ಪ ಮಟ್ಕ ಅಂತ. ಅವ್ರಿಗೆ ನಾಯಿ ಕಿವಿಯಾಗ ನೀರು ಹಾಕಿದಂಗೆ ಕಳಬೇಡ, ಕೊಲಬೇಡ, ಹುಷಿ ಇವೆಲ್ಲ ನಾಯಿ ಕಿವಿಯಾಗ ನೀರಿದ್ದಂಗೆ. ದಿನ ಮಾಡಬಾರ್ದು ಮಾಡ್ತಾನೆ, ಆಡಬಾರ್ದು ಆಡ್ತಾನೆ, ಕುಡಿಬಾರ್ದು ಕುಡಿತಾನೆ, ತಿನ್ನಬಾರ್ದು ತಿಂತಾನೆ. ಅಂಥವನಿಗೆ ಈ ಮಾತು ಹೆಂಗೆ ಚಲೋ ಅನ್ನಿಸ್ತದೆ? ಚಲೋ ಅನ್ನಿಸ್ತದೆ. ದಿನ 3 ಹೊತ್ತು ಶರಿ ಕುಡಿಯೋವನಿಗೆ ನೀವು ತೀರ್ಥ ಕೊಟ್ಟರೆ ಏನಿದೆ ಅಂತ ತೀರ್ಥ. ನಮ್ಮ ತೀರ್ಥ ಬೇರೆ ಅದು. ಈ ತೀರ್ಥ ಏನು ಮಾಡಲ್ಲ. ನಮ್ಮ ತೀರ್ಥ ನೋಡ್ರೆ ಆರಾಮ ಹೆಂಗದ ರೀ ಒಂದು ಪಾಪಿಗೆ ಈ ತೀರ್ಥ ಚಲೋ ಹತ್ತಂಗಿಲ್ಲ ರೀ. ಈ ಪ್ರಸಾದ ಚಲೋ ಹತ್ತಂಗಿಲ್ಲ. ದೇವ್ರ ಪ್ರಸಾದ, ದೇವ್ರ ತೀರ್ಥ ಪುಣ್ಯಾತ್ಮರಿಗೆ ಸಿಗ್ತದೆ. ಅಂಥವ್ರು ತೀರ್ಥ ಹೋಗ್ಬೇಕಾದ್ರೆ ಹೆಂಗೆ ಮಾಡ್ತೀರಿ ನೋಡ್ರಿ, ಹಿಂಗೆ ಕೈ ಇಡ್ತಾರಲ್ಲ, ಕೊಡ್ತಾರೆ ಇಟ್ಟು ಕಿಟ್ಟೆ
ವಜ್ಜೆಗಿದೆ ನಿನ್ನ ಕೈ ಹಿಡಿಯೋಕ್ಕೆ. ಭಕ್ತಿ ಭಾವ ಬೇಕು. ಅಷ್ಟು ಕಿಮ್ಮತ್ತದ ಅದಕ್ಕೆ. ಕೆಳಗೆ ಚೆಲ್ಲಬಾರ್ದು, ಮೈಗೆ ಹತ್ತಬಾರ್ದು. ಅಷ್ಟು ಪವಿತ್ರದ ರೀ ತೀರ್ಥ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ ಪಾಪಿ ನಡೆಯಂಗಿಲ್ಲ. ಮೊಟ್ಟ ಮೊದಲನೇನಪ್ಪ ಅಂದ್ರೆ ಕಿವಿ ಭಾಳ ಚಲೋ ಇರ್ಬೇಕು ನೋಡ್ರಿ ಮನುಷ್ಯನ. ಅಂಥನಂತ ಕುಂಡ್ರಬೇಡ್ರಿ. ಮನುಷ್ಯನ ಪರೀಕ್ಷೆ ಹಾಕದ ಏನು ಕೇಳ್ತಾನೆ, ಎಲ್ಲಿ ಕುಂಡಿರ್ತಾನೆ, ಯಾರ ಮಾತು ಕೇಳ್ತಾನೆ. ಬುದ್ಧಿವಂತರು, ಹಿರಿಯರು, ನೀತಿವಂತರು, ಪರಮಾತ್ಮನ ಭಜನೆ ಮಾಡೋರು, ಅಂಥವ್ರ ಮಾತು ಎರಡು ಕೇಳ್ಬೇಕ್ರಿ. ಅವು ಹಾಲಾಗ ಸಕ್ಕರೆ ಇದ್ದಂಗೆ. ದುರ್ಜನರ ಮಾತು ಹಾಲಾಗ ಉಪ್ಪು ಹಾಕದಂಗೆ. ಕೆಟ್ಟ ಹೋಗ್ತದೆ ಹಾಲ. ಉಪ್ಪಿದ್ರೆ ಕೆಡ್ತದೆ, ಸಕ್ಕರೆ ಇದ್ದರೆ ಕುಡಿಯೋಕೆ ಮಾತಾಡಿ ಚಲೋ ಆಗ್ತದೆ. ಮಹಾತ್ಮರು ಮಾತು ಏನಪ್ಪ ಅಂತ ಕೇಳಿದರೆ ನಮ್ಮನ್ನು ಪರೀಕ್ಷೆ ಮಾಡ್ತದೆ. ನೀ ಹೆಂಗಿದ್ದಿ ಅನ್ನೋದು. ನಿನ್ನ ಮಾತುಗಳು ಪರೀಕ್ಷೆ ಆಗ್ತವ. ನೀ ಸಜ್ಜನೋ ದುರ್ಜನೋ ಅಂತ. ಅದು ಮುಖ್ಯ. ಎರಡನೇದು ಶೀಲೇನ, ನಿನ್ನ ಕ್ರಿಯಾ. ಆಡಿದಂತೆ ಮಾಡ್ತಾನೆ ಇಲ್ಲ. ನನ್ನ ನಡೆಯೊಂದು ಪರಿ, ನನ್ನ ನುಡಿಯೊಂದು ಪರಿ. ಎನ್ನೊಳಗೆ ಹುರುಳಿಲ್ಲವಯ್ಯ ಬಸವಣ್ಣ. ಅಂಥ ಸತ್ಯ ಸದಾಚಾರಿ ಬಸವಣ್ಣ ಈ ಮಾತಂತಾನೆ. ನನ್ನ ನಡೆಯೊಂದು ಪರಿ, ನನ್ನ ನುಡಿಯೊಂದು ಪರಿ. ಎನ್ನೊಳಗೆ ಹುರುಳಿಲ್ಲವಯ್ಯ ಅಂದ ಮಾತು ಬಿಟ್ಟಿಲ್ಲ ಬಸವಣ್ಣ. ಅಂಥ ಮಹಾತ್ಮ ಈ ಅಂತಾನೆ. ನಮ್ಮ ನಡೆ ನುಡಿಗೆ ಕಿಲೋಮೀಟ್ರ್ ಅಂತರದ. 1 ಕಿಲೋಮೀಟ್ರ್ ಯಾಕ್ರಿ? ಮುಂಜಾನೆ ಮಾತಾಡೋ ಸಾಯಂಕಾಲಕ್ಕೆ ನಾ ಯಾವಾಗ ಅಂದೇನು ರೀ? ನಾ ಯಾವಾಗ ಅಂದೇನಿ? ನೋಡಿ ನಾ ಯಾವಾಗ ನೋಡೀನಿ? ತಿಂದು ನಾ ಯಾವಾಗ ತಿಂದೀನಿ? ನಿನ್ನ ನಡೆ ನುಡಿಗೂ ಭಾಳ ಅಂತದ್ದು. ಏನಿಲ್ಲ, ಪರಮಾತ್ಮ ಸಿಗೋಕ್ಕೇನಿಲ್ಲ. ನಡೆ ನುಡಿ ಒಂದಾದರೆ ಸಾಕು. ಪರಮಾತ್ಮ ಸಿಗ್ತಾನೆ, ಆನಂದ ಸಿಗ್ತಾನೆ. ನಿಮ್ಮ ನಡಿ ನುಡಿ ಒಂದಾಗಬೇಕಷ್ಟೇ. ನಡೆದಂತೆ ನುಡಿ, ನುಡಿದಂತೆ ನಡಿ, ಇದೇ ಜನ್ಮ ಕಡಿ. ಎಷ್ಟು ಚಂದ ಹೇಳಿದ್ರೆ. ಏನಂತೀಯ ಅನ್ನು ಅನ್ನಂಗ. ಮಾತಾಡ್ತೀವೊಂದು, ಮಾಡ್ತೀವೊಂದು. ಹೆಂಗಕ್ಕ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರನು ಅಲ್ಲ ನಮ್ಮ ಕೂಡಲು ಸಂಗಮದೇ. ಅಂತರ ಮಾತಿಗೂ ಕೃತಿಗೂ ಮನಕ್ಕೂ ಅಂತರ ಆಗಬಾರ್ದ್ರಿ. ಹೆಂಗೆ ವಿಚಾರ ಮಾಡ್ತೀರಿ ಹಾಗೆ ಆಡ್ರಿ, ಹ್ಯಾಂಗೆ ಆಡ್ತೀರಿ ಹಾಗೆ ಮಾಡಿ. ಅದಕ್ಕೆ ಮನುಷ್ಯ ಅಂತಾರೆ, ಅದಕ್ಕೆ ಬುದ್ಧಿವಂತ ಅಂತಾರೆ, ಅಂಥವ್ರಿಗೆ ಶರಣರು ಅಂತಾರೆ. ಏನು ವಿಚಾರ ಮಾಡ್ತೀವಿ ಅದೇ ಮಾತಾಡಬೇಕು. ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ. ದುರಾತ್ಮವರು ಯಾರು ಅಂದ್ರೆ ವಿಚಾರ ಮಾಡ್ತಾರೆ ಬೇರೆ, ಮಾತಾಡ್ತಾರೆ ಬೇರೆ, ಮಾಡ್ತಾರೆ ಬೇರೆ. ಏನು ಸಂಬಂಧ ಅದ ರೀ? ಅವು ಒಂದಕ್ಕೊಂದು ಇರಬೇಕು. ವಿಚಾರ ಮಾಡ್ದಂಗೆ ಆಡಬೇಕು, ಆಡ್ದಂಗೆ ಮಾಡಬೇಕು. ಮನಸ್ಸಿನಾಗ ಬೇರೆ, ಬಾಯಾಗ ಮಾತಾಡೋದು ಬೇರೆ, ಕೆಲಸ ಮಾಡೋದು ಭಾಳ ಪ್ರೀತಿಯಿಂದ ಭಾಳ ಚಲೋ ಐತ್ರಿ, ನೀವು ಬಂದ್ರಿ, ನಮಗೆ ಆನಂದ ಐತ್ರಿ ಅಂತ ಬಾಯಿಲೆ ಅನ್ನೋದು. ಇದು ಮಧ್ಯಾಹ್ನದ ಬಂತು ನೋಡಿದ್ದು ಬೇರೆ ಅಂತ ಮನಸ್ಸಿನಾಗ ಅನ್ನೋದು. ತಂದಕ್ಕಿಂತ ಅವನ ಮುಂದೆ ಹುಳ ನುಚ್ಚಿ ಇಡೋದು. ಒಂದಕ್ಕೊಂದು ಸಂಬಂಧ ಅದಾವ, ಸೂತ್ರ ಅದಾವ. ಮನಸ್ಸಿಲ್ಲ, ಮನಸ್ಸಿನಂಗೆ ಮಹಾದೇವ ಅದಾನ. ಮನಸ್ಸಿನಾಗ ಏನದ ಅದೇ ಬಾಯಾಗ ನೋಡ್ರಿ, ಬಾಯಾಗ ನೋಡೋದಿದ್ದೇ ಮಾಡಿರಿ. ಇವರಿಗೆ ಮಹಾತ್ಮರಂತಾರೆ, ಶರಣರಂತಾರೆ, ಸಂತರಂತಾರೆ. ಒಂದು ವೇಳೆ ನಡೆ ನುಡಿ ಒಂದಾದರೆ ಸಾಕು, ಬಸ್ ಪರಮಾತ್ಮ ಅಂತ ನಡೆ ನುಡಿ ಒಂದಾದರೆ ಸಾಕು. ನಡಿಯೊಂದು ಪರಿ ನುಡಿಯೊಂದು ಪರಿ ಆಯಿತು ಅಂತ ಕೇಳಿದರೆ ಪ್ರಪಂಚದಾಗೂ ಯಾರೂ ಒಪ್ಪಂಗಿಲ್ಲ, ಪರಮಾತ್ಮ ಒಪ್ಪೋ ಪ್ರಶ್ನೆಯೇ ಇಲ್ಲ. ಅದಕ್ಕೆ ಪುಣ್ಯಾತ್ಮರ ಶಾಸ್ತ್ರ ಏನಪ್ಪ ಅಂತ ಕೇಳಿದರೆ ನಮಗೆ ಬಹಳ ಸುಂದರವಾದ ಮಾತುಗತ್ತೆ.
ಶೀಲೇನು ಮನುಷ್ಯಂದು ಕೃತಿ ಒಳ್ಳೆಯದಿರಬೇಕು. ಮನುಷ್ಯನ ಪರೀಕ್ಷೆ ಹೇಳ್ತೀನಿ ಹೆಂಗೆ ಬಂಗಾರ ಪಾಡ. ಎರಡನೇದು ಶೀಲದಿಂದ ಏನು ಕೇಳ್ತಿ ಏನು ಮಾಡ್ತಿ ಅದು ಮಾಡೋದ್ರಿಂದ ಮನುಷ್ಯ ಮನಸ್ಸು ಸ್ವಚ್ಛತೆ ಚಲೋ ಇರ್ತದೆ ರೀ. ಜಳಕ ಮಾಡಿದ ಕೂಡ ಅದು ಇದು ಮುಟ್ಟೋದ್ರೆ ಮುಟ್ತೀರಿ, ಜಳಕ ಮಾಡಿ ಕಸ ಹೊಡಿತೀರಿ, ಮನೆಯಾಗ ಕಸ ಹೊಡಿ ಜಳಕ ಮಾಡ್ತೀರಿ, ಭಾಂಡೆ ತೊಳೆದು ಜಳಕ ಮಾಡ್ತೀರಿ, ಜಳಕ ಮಾಡಿ ಭಾಂಡೆ ತೊಳಿತೀರಿ, ಹತ್ತಿಗೆ ಜಳಕ ಮಾಡ್ತೀರಿ, ಜಳಕ ಮಾಡಿ ಹತ್ತಿಕೋತೀರಿ, ಇವೆಲ್ಲ ಮಾಡ್ತಿರ್ಬೇಕಲ್ಲ ನೀವು ಮನೆಗೆ. ಅದೇನು ಸ್ವಾಮಿ ಯಾವ ಬೇಕಾದ್ರೆ ಯಾವ್ಯಾರು ಮಾಡೋದು ಉಂಡು ಬೆಳಕು ಹತ್ತಿಕ್ಕೋದು ಹಂಗೆ ಮಾಡೀರಿ. ನೇಮದ ಅಲ್ಲ ಜಳಕ ಹತ್ತಿಕೋಬೇಕು, ಹತ್ತಿಗೆ ಜಳಕ ಮಾಡಬೇಕು, ಜಳಕ ಮಾಡಿ ಪೂಜೆ ಮಾಡಬೇಕು, ಪೂಜೆ ಮಾಡಿ ನಷ್ಟ. ಇದು ನೇಮದಲ್ಲ, ನಿಯಮ ತಪ್ಪಬಾರ್ದು. ಡಾಕ್ಟರ್ ಹೇಳ್ದಂಗೆ ಯಾವಾಗ ಕುಡಿ ಅಂತ ನಾವು ಕುಡೀರಿ, ಯಾವಾಗ ನುಂಗಂತಾರೆ ಅವಾಗ ನುಂಗ್ರಿ ಅಂದ್ರೆ ಜಡ್ ಕಡಿಮೆ ಆಗ್ತದ. ಹೇಳ್ಯಾರ ಕುಡಿ ಅಂದಾರ ತಿನ್ನು ಅಂದಾರ ತಿಳ್ಕೊಂಡು ಬಡ ಬಡ ಮುಂಜಾನೆ ಕುಡಿಬಾರ್ದು, ಕುಡಿ ಟೈಮ್ ಗುಳಿಗೆ ಔಷಧ ತೊಗೊಂಡು ಗುಳಿಗೆ ತೊಗೊಂಡು ಅಂದ್ರೆ ಕಡಿಮೆ ಆಗ್ತದೆ. ಇಲ್ಲ, ಅವ್ರು ಗುಳಿಗೆ ತೊಗೊಂಡು ಔಷಧ ಕುಡಿ ಅಂದ್ರೆ ಹಂಗೆ ಮಾಡು. ನಾ ಕುಡಿದು ಔಷಧ ಗುಳಿಗೆ ನುಂಗ್ತೀನಿ ಅಂದ್ರೆ ಅಲ್ಲ. ನಿಯಮ ಅದಾವ್ರಿ ಶಾಸ್ತ್ರದೊಳಗೆ. ಆ ನಿಯಮ ಪ್ರಕಾರ ಏನಪ್ಪ ಅದಕ್ಕೆ ಮಾಡಿದ್ರೆ ಅಂತಾರೆ ಅವರು. ಶೀಲ ಮನುಷ್ಯನಿಗೆ ಬಹಳ ದೊಡ್ಡದು. ಶೀಲ ಅಂದ್ರೆ ಚರಿತ್ರೆ. ಈಗ ನಡೆದಲ್ಲ ಅದೇ ಚರಿತ್ರೆ. ಏನು ಕೇಳ್ತಾನೆ, ಯಾರು ಮಾತು ಕೇಳ್ತಾನೆ ಅದ್ರ ಮೇಲೆ ಮನುಷ್ಯ ನಿರ್ಣಯ ಆಗ್ತಾನೆ. ಅವ ಏನು ಮಾತಾಡ್ತಾನೆ, ಮಾತಾಡಿದ ಮೇಲೆ ಇವ ಯಾವ ಅದಾನಂತ ಗೊತ್ತಾಗ್ತದೆ. ಮನುಷ್ಯ ಆಚಾರವಂತ ಅದಾನ ಇಲ್ಲೋ ಅಂತ. ಯಾರೇ ನಡ್ರಿಪ್ಪ ಏನು ನಾಷ್ಟ ಮಾಡಿದ್ರೆ ಹೋಗಿ ಕುಂತ ಇವ ಯಾವತ್ತು ಗೊತ್ತಾಗ್ತದೆ. ನಾಳೆ ನಾಷ್ಟ ಮಾಡಿದ್ರೆ ಕೈ ತಕ್ಕೋತೀನಿ ಅಂದ್ರೆ ಗೊತ್ತಾಗ್ತದೆ ಯಾವದ. ನಿಮ್ಗೆ ತಿಳಿತೆ ಕೈ ತಗೊಂಡು ನಾಷ್ಟ ಮಾಡವ ಹಾಗೆ ಬಂದು ನಾಷ್ಟ ಮಾಡೋ ಗೊತ್ತಾಗ್ತದಲ್ಲ ನಿಮ್ಗೆ ಎಷ್ಟು ಚಲೋ ಶಾಣೆ ಅದ. ಅರೆ ಮನುಷ್ಯನ ಆಚಾರ ವ್ಯವಹಾರ ಅವ ಯಾವದನಂತ ಗೊತ್ತು ಮಾಡ್ತದೆ ಅವನ ಮಾತಿನ ಮೇಲೆ. ಯಾರೋ ಏನಪ್ಪ ಅಂತ ಕೇಳಿದರೆ ದೊಡ್ಡ ಜಾತ್ರೆ ಇತ್ತು, ಜಾತ್ರೆಗೆ ಏನಪ್ಪ ಅಂತ ಕೇಳಿದ್ರೆ ಮಹಾತ್ಮರೆಲ್ಲರೂ ಹೋಗಿದ್ದರು. ಮಹಾತ್ಮರು ಹೋದ ಕಾಲಕ್ಕೆ ಏನಪ್ಪ ಅಂತಂದ್ರೆ ಸಮಸ್ಯೆ ಏನಾಯಿತು ಅಂತಂದ್ರೆ ಜಾತ್ರೆಯಾಗ ಸಾಧುಗಳು ಎಲ್ಲಿ ನೋಡಿದ್ರೆ ಸಾಧುಗಳು ಇದ್ದರು. ನಿಮ್ಮಂಥವ್ರು ಸಜ್ಜನರು ಹೋದರು, ಏನು ಸಾಧುಗಳಪ್ಪ, ಈಗ ಎಲ್ಲರೂ ಸಾಧು ಆಗತ್ತೆ. ಸಿಕ್ಕವು ವರ್ಣ ಇಲ್ಲ, ಗೋತ್ರ ಇಲ್ಲ, ಎಲ್ಲರ ಕೆಂಪರಿ ಹಾಕತ್ತೇವ. ನಾವು ಯಾರಿಗೆ ಮಾಡಬೇಕು ನಮಸ್ಕಾರ, ಯಾರಿಗೆ ದಾನ ಕೊಡಬೇಕು ಅಂತ ವಿಚಾರ ಬಂತು. ನಿಮ್ಮಂಥವ್ರು ಶಾಣ್ಯರು ಯಾರೇ ಇರ್ಬೇಕ್ರೆ ವಿಚಾರ ಬಂತು. ಇವರು ಅದರ ಕರೆ ಸಾಧುಕ ಜಾತಿನ ಪೂಚೆಯ ಸಾಧುಕಿ ಹೇಳ್ತದೆ ಕಬೀರ. ಸಾಧುಗಳ ಜಾತಿ ಕೇಳಬಾರ್ದು. ಸಾಧು ಅಂದ್ಮೇಲೆ ಮುಗಿದೇ ಹೋಯ್ತು, ಯಾರೇ ಇರಲ್ಲ. ಅದು ಜಾತ್ಯತೀತ. ಈಗೆಲ್ಲರೂ ಜಾತಿ ಮಾಡ್ಕೊಂಡ ಆ ಮಾತು ಬೇರೆ. ಸಾಧು ಅಂದರೆ ಎಲ್ಲ ಬಿಟ್ಟವನು, ಜಾತಿ ಪಾತಿ ಇಲ್ಲ. ಜಾತಿನ ಪೂಚೆಯ ಸಾಧುಕಿ. ಸಾಧುನ ಜಾತಿ ಕೇಳಬಾರ್ದು. ಎಲ್ಲರೂ ಸಾಧುಗಳು ಕುಂತಾರ, ಕೆಂಪರಿ ಹಾಕ್ಯಾರ. ಏನಪ್ಪ ಇದು ಯಾವದಾನ ಏನು ಸುದ್ದಿ ಅಂತ ತಿಳ್ಕೊಂಡು ವಿಚಾರ ಬಂದು ಅವ್ರಿಗೆ ನಮಸ್ಕಾರ ಮಾಡಿ, ನಿಮ್ಮ ಮಾತಿನ ಮೇಲೆ ನೀವು ಯಾರು ಅನ್ನೋದು ಗೊತ್ತಾಗ್ತದೆ, ನಿಮ್ಮ ಕೃತಿ ಮೇಲೆ ಗೊತ್ತಾಗ್ತದೆ. ಎರಡು ನಾಷ್ಟ ಮಾಡೋದು ಕೈಕಾಲು ತಕ್ಕೋತೀನಿ ಅಂದ್ರೆ ಗೊತ್ತಾಗ್ತದೆ. ಎರಡು ಎದ್ದು ಕುಂತ ತಿಂದ ಅದನ್ನು ಗೊತ್ತಾಗ್ತದೆ. ಹಾಗೆ ಅವ್ರಿಗೆ ಭಾಳ ಕೇಳಿದ್ರು. ಸಿಕ್ಕವ್ರಿಗೆ ಏನಪ್ಪ ಅಂತ ಕೊಡಬಾರ್ದಪ್ಪ, ಚಲೋ ಇದ್ದರೆ ಕೊಡಬೇಕು. ಇದು ಇವ್ರಿಗೆ ಹೆಂಗೆ 4 ಮಂದಿ ಅದಾರ, 5-6 ಮಂದಿ ಇವ್ರು ಹೆಂಗೆ ತೆಕ್ಕೊಂಡ್ಕಿಂದ ಹೋಗಿ ಏನಪ್ಪ ಅಂತ ಕೇಳಿದರೆ ಅವರಿಗೆ ಪ್ರಾರ್ಥನೆ ಮಾಡಿದರು. ಮಾಡಿದ ಕೂಡಲೇ ಅವರೆಲ್ಲ ಪಂಡಿತರೇ ಇದ್ದರು. ಅವರು ಮಾತಾಡಿದ್ರು, ಭಾಳ ಚಂದ. ಅದು ಕೇಳಿ ಏನು ಅಂತ ಕೇಳಿ, ವಚನೇಶು ಬುದ್ಧೌಚ ಏನಪ್ಪ ಅಂತಂದ್ರೆ ಸ್ವಭಾವೇ ಚ ಚರಿತ್ರತಃ ಆಚಾರ್ಯ ವ್ಯವಹಾರೇ ಚ
ಜಾಯತೆ ಹೃದಯ ಮರುಣ. ನಿಮ್ಮ ಮನಸ್ಸಿನಾಗ ಏನದು ಅನ್ನೋದು ಇವನು 4-5 ಮೇಲೆ ಗೊತ್ತಾಗ್ತದೆ, ಹೇಳೋ ಜರೂರತ್ತಿಲ್ಲ. ಏನು? ಆಚಾರ್ಯ ಅಂದರೆ ನಿನ್ನ ಆಚಾರ್ಯದಿಂದ, ನೈಷ್ಠಿಕತೆಯಿಂದ ಮನುಷ್ಯನಿಗೆ ಗೊತ್ತಾತ. ಇಲ್ರಿ ನಾನು ಜಳಕ ಮಾಡೋದು ತಿನ್ನಂಗಿಲ್ಲ, ಇಲ್ರಿ ನಾ ಕೈ ತಗೊಳ್ಳಾರ್ದೆ ಬಾಯಿಗೆ ಏನು ಹಾಕಂಗಿಲ್ಲ. ಆಚಾರದ ಮನುಷ್ಯನಿಗೆ ಅದ್ರ ಮೇಲೆ ಗೊತ್ತಾಕದ. ಇವ ವ್ಯವಹಾರದಾಗ ಗೊತ್ತಾಕದ ಮನುಷ್ಯ ಇವ ಯಾವ ಜಾತಿಯವ ಅದಾನಂತ. ಆಚಾರದಾಗ, ವ್ಯವಹಾರದಾಗ ಇವನ ಸ್ವಭಾವದಿಂದ ಗೊತ್ತಾಗ್ತದ. ಕಠೋರ ಸ್ವಭಾವ ಇತ್ತು ಅಂದ್ರೆ ಇವ ಒಳ್ಳೆಯ ಮನುಷ್ಯ ಇಲ್ಲ ಅಂತ. ಆಚಾರದಾಗ, ವ್ಯವಹಾರದಾಗ, ಸ್ವಭಾವದಾಗ ಏನಪ್ಪ ಅಂದ್ರೆ ಮತ್ತು ಅವನ ನಡವಳಿಕೆಯಿಂದ ಇವ ಮನುಷ್ಯ ಉತ್ತಮನೋ ಕನಿಷ್ಠನೋ ಮಧ್ಯಮನೋ ಅಂತ ಗೊತ್ತಾಗ್ತದೆ. ನಾಲಾಯಕ ಲಾಯಕ ಅನ್ನೋದು ಗೊತ್ತಾಗ್ತದೆ ಮನುಷ್ಯನಿಗೆ. ಅದಕ್ಕೆ ಶಾಸ್ತ್ರ ಏನಪ್ಪ ಅಂದ್ರೆ 6 ಮಂದಿ ಸಾಧುಗಳು ಕುಂತಿದ್ರು. ಶಾಣ್ಯರು ನಿಮ್ಮಂಥವ್ರು, ಇವರು ದಾನ ಮಾಡ್ಬೇಕಾರೆ ಇವರು ಯಾರು ಪೈಕಿ ಅದಾರ, ಏನು ಪೈಕಿ ಅದಾರಪ್ಪ, ಹೆಂಗೆ ಸುಮ್ಮ ಅರ್ವಿ ಹಾಕ್ಕೊಂಡು ಹಿಂಗೆ ಕುಂತಿದ್ವು, ಧ್ಯಾನ ಇಲ್ಲ ಜಪ ಇಲ್ಲ ತಿಳ್ಕೊಂಡು ಒಬ್ರಿಗೆ ಹೋಗಿ ನಮಸ್ಕಾರ ಮಾಡಿದ್ರು. ಯಪ್ಪ 2 ಮಾತು ಹೇಳ್ರಿ ಅಂತ. ಮನಸ್ಸಿನಾಗ ಇದ್ದದ್ದೇ ಹೇಳ್ತಾರಲ್ಲ, ಯಾರು ಅದೇ ಹೇಳ್ತಾರವ್ರು. ಒಬ್ಬ ಸಾಧು ಹೇಳ್ದ, ರಾಮನಾಮ ಲಡ್ಡು ಹೈ ಗೋಪಾಲ ನಾಮ ಘೀ. ರಾಮನಾಮ ಲಡ್ಡು ಹೈ ಗೋಪಾಲ ನಾಮ ಘೀ. ರಾಮ ಅಂದ್ರೆ ಲಡ್ಡು, ಗೋಪಾಲ ಅಂದ್ರೆ ಪರಮಾತ್ಮ, ಅದು ಘೀ ಇದ್ದಂಗೆ. ಹರಿಕೋ ನಾಮ ಮಿಶ್ರಿ ಹೈ. ಹರಿ ಅಂತಂದ್ರೆ ಕಲ್ಸಕ್ರಿ ಇದ್ದಂಗೆ, ಘೋಲ ಘೋಲ ಕರ್ಪಿ ಅಂದವ. ಲಡ್ಡು ಮಿಶ್ರಿ ಎಲ್ಲ ಕೊಡಿಕೆಂದ ಅವ ಇವ ಊಟಂ ಭಟ್ ಕಾಣ್ತಾನೆ, ಬ್ರಾಹ್ಮಣ ಇರಬೇಕು ಅಂದವ. ಬ್ರಾಹ್ಮಣ ಭೋಜನ ಪ್ರಿಯ. ಬಹುಶಃ ಇವ ಲಡ್ಡು ಬೂಟು ಸುದ್ದಿನ ಹೇಳ್ತಾ ಅಂದ್ರೆ ಇವ ಬಹುಶಃ ಬ್ರಾಹ್ಮಣ ಇದ್ದಂಗೆ ಕಾಣ್ತಾನೆ. ಮತ್ತೊಬ್ಬರ ಅಂತಕ್ಕೆ ಹೋದ, ಜಾತಿನ ಪೂಜೆ ಸಾಧುಗೆ ಜಾತಿ ಕೇಳೋಕೆ ಬರೋಂಗಿಲ್ಲ. ಇದ್ರ ಮೇಲೆ ತಿಳ್ಕೊಂಡವ, ಬರೀ ಊಟ ಸುದ್ದಿ ಹೇಳ್ತಾರಂದ್ರೆ ಇವ ಬ್ರಾಹ್ಮಣ ಕಾಣ್ತಾನೆ. ಯಾರ ಮನೆ ಉಂಡು ಬಂದು ಐಗಳು ಅವ್ರ ಮೇಲೆ ಹೋಳಿಗೆ ಉಂಡೆ, ಇವ್ರ ಮೇಲೆ ಪೂರಿ ಉಂಡೆ, ಅವ್ರ ಮೇಲೆ ಇದೇ ಹೇಳ್ಕೊತ್ಕೊಂಡಿರ್ತಾನೆ. ಮತ್ತೆ ಊಟದ ಪ್ರಿಯ. ಆಮೇಲೆ ಮತ್ತೊಬ್ಬನಿಗೆ ಭೇಟಿ ಹಾಕಿ ಕೇಳಿದ್ರು. ಅವನಿಗೆ ಕೇಳಿದ್ರು, ರಾಮನಾಮಕ್ಕೆ ಖಡ್ಗ ಬನಾಕರ್ ಕಟಾರ ಬಾಂಧಾಲಿಯ, ಹರಿ ನಾಮಕ್ಕೆ ಢಾಲ ಬನಾಕರ್ ಯಮಕ ಫಂದ. ಒಳ್ಳೆಯ ಇವ ಕ್ಷತ್ರಿಯ ಕಾಣ್ತಾನೆ ಅಂದ. ರಾಮ ನಾಮ ಅಂತಕ್ಕಂಥ ಢಾಲ್ ಅದ, ಕೃಷ್ಣನಾಮ ಕೌಚ, ಹರಿನಾಮ ಖಡ್ಗ. ಹಿಡ್ಕೊಂಡು ಯಾರು ಹೋಗ್ತಾರೆ ಸಂಸಾರದ ಜಯ ಆಗ್ತದೆ ಅಂತ. ನಾಮಸ್ಮರಣೆ ಮಾಡಿದ್ರೆ ಜಯ ಆಗ್ತಾರೆ ಅಂದ. ಇವ ಹತಾರ ಸುದ್ದಿನೇ ಮಾತಾಡ್ತಾನಪ್ಪ, ಇವ ಬಹುಶಃ ಕ್ಷತ್ರಿಯ ಇರಬೇಕು ಅಂದರು. ಕ್ಷತ್ರಿಯ ಏನು ಒಳಗದ ಅದೇ ಬರ್ತದೆ, ಏನು ಉಂಡೂರಿಗೆ ಢೇಕಾರ ಅದೇ ಬರ್ತಾವೆ. ಹುಳಿ ಉಂಡಿದ್ರೆ ಹುಳಿನೇ ಢೇಕರಿಕೆ ಬರ್ತಾವ, ಸಿಹಿ ಉಂಡ್ರೆ ಸಿಹಿನೇ ಬರ್ತದೆ, ಖಾರ ಉಂಡ್ರೆ ಖಾರದ್ದೇ ಬರ್ತದೆ. ಹಂಗೆ ಒಳಗೆ ಏನದ ಬಾಯಾಗ ಅದೇ ಬರ್ತದೆ. ಮತ್ತು 3ನೇ ಹಂತಕ್ಕೆ ಹೋದು. ಅವ ಅಲ್ಲಿ ಕೇಳೋದು, ಯ ಜಗತ್ ಸಬ್ ಹಿ ಹಾಟ ಹೇ ಮೋದಿ ಶ್ರೀ ಭಗವಾನ್. ಹೇಳೋದು, ಜೈಸೆ ಜಾಕೆ ಕರ್ಮ ಹೇ ತೋಲದಿ ಸಬ್ ಸಾಮಾನ್. ಈ ಜಗತ್ತನ್ನೋದು ಒಂದು ವ್ಯಾಪಾರಕ್ಕೆ ಅದ, ಕೇಂದ್ರ ಅದ, ಬಜಾರದ. ಪರಮಾತ್ಮ ವ್ಯಾಪಾರಿ ಕುಂತಾನೆ, ಯಾರ್ಯಾರ ಕರ್ಮ ರೊಕ್ಕದ ಅವ್ರಿಗೆ ಅಟ ತೂಗಿ ಕೊಡ್ತಾನೆ ಅಂತ ಅವ ಹೇಳ್ದ. ಯಾಕೆ ಇವ ವೈಶ್ಯ ಇದ್ದ. ಮಾತಿನ ಮೇಲೆ ಜಾತಿ ಗೊತ್ತಾಕ. ಅಷ್ಟು ಸುಲಭ ಭಾಳ ಹುಷಾರಿಂದ ಮಾತಾಡಬೇಕು. ಮಾತಿನಿಂದ ನಿಮ್ಮ ಮನಸ್ಸು ಗೊತ್ತಾಕದ, ಮಾತಿನಿಂದ ಏನಪ್ಪ ನಿಮ್ಮ ಕರ್ಮ ಗೊತ್ತಾಕದ. ಅದಕ್ಕೆ ಮಾತು ಭಾಳ ಮಾಣಿಕ್ಯ ಅಂತಾರೆ, ಭಾಳ ಜ್ವಾಕಿ ಮಾತಾಡಬೇಕು. ನಿಮ್ಮ ಮನೆತನ ಸುದ್ದಿ ಹೇಳ್ತದೆ, ನಿನ್ನ ಮನಸ್ಸಿನ ಸುದ್ದಿ ಹೇಳ್ತದೆ. ನೀ ಸಜ್ಜನ ಇದೆಯೋ ದುರ್ಜನ ಇದೆಯೋ ಅಂತ ಹೇಳ್ತದೆ. ನೀ ಭಕ್ತಿ ಇದೆಯೋ
ನಾಲಾಯಕ ಇದ್ದೀವಿ ಅಂತ ಹೇಳ್ತದೆ. ಮಾತು ಅಷ್ಟೇ ಇಲ್ಲ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಮಾತು ಬಹಳ ಕಿಮ್ಮತ್ತಿಂದದ ರೀ. ಮಾತು ತೂಗಿ ಆತಾಡಬೇಕು. ತೂಗಿ ಹೆಂಗೆ ಬಂಗಾರ ಬೆಳ್ಳಿ ತೂಗ್ತೀರ ಅದಕ್ಕಿಂತ ಕಿಮ್ಮತ್ತದ ಮಾತಿಗೆ. ಮಾತು ನಿಮ್ಮ ನಗೆ ನುಡಿಯು, ಮಾತು ನಿಮ್ಮ ಹಗೆ ಕೊಲಿಯು. ಮಾತಿನಿಂದನೇ ಮರಣ ಹಾಕ್ಕವು. ನಾಲಿಗೆ ಸ್ವಲ್ಪ ಉಲ್ಟಾ ಮಾತಾಡೋದನ್ನ ಜೀವ ಹೊಕ್ಕವು. ಮಾತು ಆಡೋ ಹೆಚ್ಚುಗಳು ಮಾತಾಡಿದ್ರೆ ಫಾಶಿ ಹಾಕೋದು ಕೋರ್ಟ್ನಾಗ. ಅಷ್ಟು ಸುಲಭವಿಲ್ಲ ಮಾತಾಡೋಕ್ಕೆ, ಬಾಯಿಗೆ ಬಂದದ್ದು ಮಾತಾಡೋಕ್ಕೆ ಅಲ್ಲ. ಅದಕ್ಕೆ ಶಾಸ್ತ್ರ ಹೇಳಿದ್ರಪ್ಪ ಅಂತ ಕೇಳಿದರೆ ಅವ ಹಾಡ್ದವ. ಇವ ಅಂದ, ಇವ ಬಹುಶಃ ವ್ಯಾಪಾರಿ ಕಾಮಿಡಿ ಕಾಣ್ತಾನೆ ಅಂದವ. ಮತ್ತೊಬ್ಬಿದ್ದವ ಅವ ಹೇಳ್ದ, ಶಾಸ್ತ್ರ ಜೈಸೆ ಜಾಕೆ ಕರ್ಮ ಹೇ ಹೇಳ್ತಾರ ಮೋದಿ ಶ್ರೀ ಭಗವಾನ್. जैसे जाके कर्म है तोल दी सामान, राम जरो के बेटी के सबकी मुजरा ले, जैसी जाकी चाकरी तैसा ताकू दे. ನಿಮ್ಮ ಮನೆ ಸಾವುಕಾರ ಇದ್ರಿ ಅಂದ್ರೆ ನೌಕರದವ್ರು ಬಂದು ಹತ್ತಲ್ಲ ಭಾಗದ ನಿಂತ್ಕೊಂಡು ಸಲಾಮ್ರಿ ಸಾವುಕಾರ ಅಂತಾನಲ್ಲ, ಅವನ ನೌಕರ ಮನುಷ್ಯ. ಯಾವ ದಿನಂಪ್ರತಿ ಅವನ ಬಾಯಾಗಿ ಏನು ಬರ್ತದೆ ಬಾಯಾಗಿಂದನೇ ನೀವು ತಿಳಿಬೋದು ಇವ ದುಷ್ಟನೋ ಸಜ್ಜನನೋ ಲಾಯಕನೋ ನಾಲಾಯಕನೋ ಅಂತ ತಿಳ್ಕೊಂಡು ಗೊತ್ತಾಗ್ತದೆ. ಅದಕ್ಕೆ ಮಹಾತ್ಮರಂತಾರೆ ಮಾತು ಮಾಣಿಕ್ಯದ, ಹಾಗೆ ಕೊಡೋಂಗಿಲ್ಲ. ಹೆಂಗೆ ಕ್ಯಾರೆಟ್ ಅದ ರತ್ನ ಹೆಂಗೆ ತೂಗಿ ಕೊಡ್ತಾರೆ ಹಂಗೆ ಮಾತನ್ನು ತೂಗಿ ಆಡಬೇಕು. ಯಾರೂ ಕೊಡೋಂಗಿಲ್ಲ ಕಿಮ್ಮತ್ತು. ರತ್ನ ಹಾಗೆ ಕೊಡೋಂಗಿಲ್ಲ, ತೂಗಿ ಕೊಡ್ತಾರೆ. ಆ ತೂಗಿ ಅದ್ರ ಮೇಲೆ ಕಿಮ್ಮತ್ತದ ಆ ರತ್ನಕ್ಕೆ, ಅದು ಕ್ಯಾರೆಟ್ ಮೇಲೆ ಕಿಮ್ಮತ್ತು ಇರ್ತದೆ. ಹಂಗೆ ನಿಮ್ಮ ಮಾತಿಗೂ ಕೂಡ ತೂಗಿ ಮಾತಾಡ್ರಿ, ಹಾಗೆ ಮಾತಾಡಬೇಡ್ರಿ. ಬಾಯಿ ಬಂತು ಮಾತಾಡನೆ ಅಲ್ಲದು. ಅದಕ್ಕೆ ಮಹಾತ್ಮನೇಪ್ಪ ಅಂತ ಕೇಳಿದರೆ ಸಜ್ಜನರು ಇಂಥದ್ದನ್ನು ಮಾತಾಡ್ತಾರೆ ಪುಣ್ಯರೇ. ಅದಕ್ಕೆ ನಾವು ಯಾವಾಗಲೂ ವಿಚಾರ ಮಾಡಿ, ಭಾಳ ವಿಚಾರ ಮಾಡಿ ಮಾತಾಡಬೇಕು, ವಿಚಾರ ಮಾಡಿ ಆಡಬೇಕು. ಅನ್ಯಥಾ ನಾವು ಮಾತಾಡ್ದೇವೆ ಅಂದರೆ ನಮ್ಮ ಮಾತಿನ ಮೇಲೆ ಹೃದಯ ಜಾನಾತಿ. ನೀ ಮಾತು ಆಡೋದು ನಿನ್ನ ಬಾಯಾನ ಮಾತು ಬರೋದ್ರಾಗೆ ನೀ ಏನಿದೆ ಅದು ಗೊತ್ತಾಗದು. ಕುಡುಕ ಮಾತಾಡಿದ್ರೆ ಕುಡ್ದ ಅಂತ ಗೊತ್ತಾಗ್ತದೆ ನಿಮಗೆ. ಕುಡುಕ ಮಾತಾಡ್ಕೊಂಡು ಮಾಡಿದ್ರೆ ಯಾಕೆ ಕುಡ್ದಾಗ ಕಾಣ್ತಾವ ಪೈ ಅಂತೀರಿ. ಒಂದು ಮಾತಿನ ಮೇಲೆ ಅದ್ರ ಕುಡುಕ ಅಂತೀರಲ್ಲ, ಸಜ್ಜನ ಅಂತೀರಲ್ಲ. ಅದಕ್ಕೆ ಮಾತು ನಿಮ್ಮ ಹೃದಯವನ್ನು ಹೇಳ್ತದೆ. ಅದಕ್ಕೆ ಭಾಳ ಎಚ್ಚರಿಯಿಂದ ಮಾತಾಡ್ರಿ, ಎಚ್ಚರಿಯಿಂದ ಮಾತಾಡ್ರಿ. ಆ ಮಾತೇನಪ್ಪ ಅಂದ್ರೆ ಮಾಣಿಕ್ಯ ಅದ. ಮಾತಿನಿಂದ ನಗೆ ನುಡಿಯು, ಮಾತಿನಿಂದ ಹಗೆ ಕೊಲಿಯು. ಮಾತಿನಿಂದ ಪ್ರೀತಿ, ಮಾತಿನಿಂದ ಜೀವ ಹೋಗ್ತಾವೆ. ಒಂದು ಮಾತಿನಿಂದ ಮಹಾಭಾರತ ಆಯಿತು ಅನ್ನೋದಕ್ಕೆ ಕೇಳಿರಿ ನೀವು. ಒಂದೇ ಮಾತು ದುರ್ಯೋಧನ ಒಂದು ದುಶ್ಯಾಸನ ಒಂದು ಮಾತು ಆಡಿದ್ದಕ್ಕೆ ಇಡೀ ಮಹಾಭಾರತ ಆಯಿತು. ಒಂದು ಮಾತಿಗೆ ರಾಮಾಯಣ ಆಯಿತು. ಮಾತು ಭಾಳ ಕಿಮ್ಮತ್ತದ, ಬಂಗಾರಕ್ಕಿಂತ ಕಿಮ್ಮತ್ತದ. ದೊಡ್ಡ ದೊಡ್ಡ ಮಹಾತ್ಮರು ಪ್ರೀತಿ ಕಾರಣ ಕೊಟ್ಟಾರ ತೊಗೊಂಡ್ರ ಅವ್ರು ಮಾತೇ ಆಡ್ತಾರೆ. ಮಾತಿನಿಂದ ಜಗತ್ತು ಪ್ರೀತಿ ಮಾಡ್ತದೆ ಅವ್ರಿಗೆ. ಜಗತ್ತು ಪೂಜ್ಯಾಗಿರೋರು. ನಾವು ಎಲ್ಲ ಕೊಡ್ತೇವೆ, ರೊಕ್ಕ ಕೊಡ್ತೇವೆ ಕೊಟ್ಟಿರ್ಬೇಕು ಮಗ ಪೊಕಟ ಗಳಿಸ್ಯಾನ ಮರ್ಕಿದ ನೋಡ್ರಿ ಮ್ಯಾಲ ಕೊಟ್ಟನ ಮಗ ಗಳಿಸ್ಯಾನ ಕೊಟ್ಟನ. ನೀ ಮಾತು ಸರಿ ಆಡಲಿಲ್ಲ ಅಂತಂದರೆ ಆ ಮಾತಿಗೆ ಏನಪ್ಪ ಅಂತ ಕೇಳಿದರೆ ಕಿಮ್ಮತ್ತು ಮಾತು ಭಾಳ ದೊಡ್ಡದದ್ರಿ, ಪ್ರೀತಿ ಅದ. ಮಾತಾಡಿದ್ರೆ ಎಲ್ಲೋ ಲಗ್ನ ನಡೀತಂತ, ಲಗ್ನ ನಡೆದ ಕಾಲಕ್ಕೆ ಅವು ಕುಡುಕ ಅವು ಮಾತು ಎಂದೂ ಚಲೋ ಆಡೋಲ್ಲ. ನಾಳೆಗೆ ಮುಂಜಾನೆ ಅರಿಶಿಣ ಹಚ್ಚೋದ ಪೆಂಡಲ್ ಹೊಡೆದ್ರೆ ಬಂದು ಮಕ್ಕೊಂಡಿತ್ತು ಅಲ್ಲಿದು ಕುಡುದು. ಏನು ಆಡ್ತಾನೆ ಏನು ಮಾಡ್ತಾನೆ ಗೊತ್ತಿಲ್ಲ, ಅಂಥ ಮನುಷ್ಯ ಇದ್ದವ. ಲಗ್ನ ಮಂಟಪ ಪೂಜೆ ಮಾಡ್ರೆ ಬಂದು ಮಕ್ಕೋಣ. ಯಾರು ಹೇಳಿ ಇಲ್ಲಿ ಮಕ್ಕೋಣ ಯಪ್ಪ ಇವ ಬಂದಾನ ಇಂಥವ ಮಾತಾಡಕ್ಕೆ ಬರೋಣ, ಯಾಕಡೆ ಮಾತಾಡ್ತಾನೆ ಯಾವಾಗ ಇವ ಇಲ್ಲಾಕೆ ಮಕ್ಕೋಣನು ಅಂತಂದರು. ಒಂದಕ್ಕಿಂತ ಹೊರಗೆ ಹಾಕಂತ ಹೇಳಿದ್ರು, ಹಾಕಕ್ಕೆ ಬಂದನು. ಇಲ್ಲಾಕೆ ಮಕ್ಕೊಂಡಿದ್ದೀವ ಅಂದ. ಇಲ್ಲೇ ರೀ ಮಕ್ಕೊಂಡಿದ್ದು. ಏನು ನೀನು ಬಾಯಿ ಚಲೋ ಇರೋಂಗಿಲ್ಲ. ನಾನೇನು ಅನ್ನಂಗಿಲ್ಲ ರೀ. ಒಂದು ತುತ್ತು ಹೆಣಕ್ಕೆ ಕೊಟ್ಟಂಗೆ ಒಂದು ತುತ್ತು ಅನ್ನ ಕೊಡ್ರಿ, ನಾಯಿ ತಿಂದಾಗ ನಿಂತೀನಿ ಸತ್ತಂಗೆ ಬೀಳ್ತೀನಿ ಅಂದ. ನಾ ಏನು ಮಾಡ ಇದಕ್ಕಿಂತ ಹೆಚ್ಚಿಗೆ ಏನು ಆಡ್ಬೇಕಂತ ಏನು ಲಗ್ನ ಮಂಟಪದಾಗ ಸರ್ವೆ ಮಾಡಿದೆ. ನಾಯಿ ಸತ್ತಂಗೆ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡ್ಕೈತೆ ಅಂತ ಒದ್ದು ಹೊರಗೆ ಹಾಕಿದ್ರಂತ.
ಅಲ್ಲಿ ಲಗ್ನ ಮಾಡೋದು ಸಾಯಿ ಸುದ್ದಿ ಮಾತಾಡ್ಬೇಕ್ರೆ ನಾಯಿ ತಿಂತಾನಂತ ಸತ್ತಂಗೆ ಬೀಳ್ತಾನಂತ ನೀವು ಹೊಯ್ಕೊಂಡ್ರು ಹೋಗಂಗಿಲ್ಲ ಹಂಗೆ ಹೋಯ್ತು ಎಲ್ಲ ಅಪಶಬ್ದ ಮಾತಾಡ್ದ ನಾವು ಹೊಯ್ಕೊಳ್ಳೋದು ಆಯಿತು ಸತ್ತದಾಯಿತು ಹಿಂಗೆ ಮಾತಾಡಬಾರ್ದು ರೀ ಮಾತು ಕೇಳಿದ್ರೆ ಆನಂದ ಆಗಬೇಕು ಇನ್ನೊಂದಿಟ್ಟು ಕೇಳ್ಬೇಕು ಅನ್ನಂಗೆ ಆಗಬೇಕು ಅಂಥ ಮಾತು ಮಾಡಿದ್ರೆ ಜಗತ್ತೇ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಜಗತ್ತು ನಿಮಗೆ ಬಂಧುಗಳಾಗ್ತಾರೆ ಜಗತ್ತು ನಿಮಗೆ ಸಹಾಯ ಮಾಡ್ತಾರೆ ಮಾತು ಭಾಳ ತೂಗಾಡ್ಬೇಕ್ರಿ ಮುತ್ತಿನಕ್ಕಿಂತ ಬಂಗಾರಕ್ಕಿಂತ ಕಿಮ್ಮತ್ತಿನ ಮಾತದ ಹೆಂಗೆ ಬಂಗಾರ ತೂಗ್ತಿರಲ್ಲ ಅದಕ್ಕಿಂತ ತೂಗಿ ಮಾತಾಡಬೇಕು ಯಾವಾಗ ಎಷ್ಟು ಹೆಂಗೆ ಯಾರ ಜೊತೆ ಮಾತಾಡಬೇಕು ಇಷ್ಟೆಲ್ಲ ವಿಚಾರ ಮಾಡಿ ಮಾತಾಡಬೇಕು ಆ ಮನುಷ್ಯ ಜಗತ್ತಿನಲ್ಲಿ ಪ್ರೀತಿ ಗಳಿಸ್ತಾನೆ ಸಂತೋಷ ಆಗ್ತದೆ ಅಂಥ ಸದ್ಬುದ್ಧಿ ಸಿದ್ಧಾರೂಢ ಪಾಲಿಸಲಿ ಅಂತ ಹೇಳಿ ಮುಗಿಸ್ತಾ ಇದ್ದೆ.